Hi everyone, welcome back to our channel. Today in this session we are going to do a revision on a KA SDA 2025. ಏನು ಜನವರಿ 25 ಕೆ ಎ ನಡೆಸ್ತಿರುವಂತಹ ಎಸ್ ಡಿ ಎ ಎಕ್ಸಾಮ್ ಇದೆ. ಫಾರ್ ದಟ್ ಎಕ್ಸಾಮ್ ನಾವು ಇಂಗ್ಲೀಷ್ ಪಾರ್ಟಲ್ಲಿ ಬರುವಂತಹ ಕ್ವಶನ್ಸ್ನ ರಿವಿಷನ್ ಮಾಡ್ತಾ ಇದ್ದೀವಿ. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ರಿವಿಷನ್ ಮಾಡಿ. ಯಾಕಂದರೆ ಓನ್ಲಿ ಜಿ ಕೆ ಪೇಪರ್ನ ಸ್ಕೋರ್ ಮಾಡಿದರೆ ಅಷ್ಟೇ ನೀವು ಲೀಸ್ಟಲ್ಲಿ ಬರೋಕ್ಕೋಗಲ್ಲ. ಕಮ್ಯುನಿಕೇಷನ್ ಪೇಪರ್ ಕೂಡ ನೀವು ರಿವಿಷನ್ ಮಾಡಬೇಕು, ಜೊತೆಗೆ ಚೆನ್ನಾಗಿ ಸ್ಕೋರ್ ಮಾಡ್ಕೋಬೇಕು. ಕಮ್ಯುನಿಕೇಷನ್ ಪೇಪರ್ನ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಲೆಟ್ಸ್ ಮೂವ್ ಟು ದ ಟಾಪಿಕ್. ಏನಿದೆ ಫಸ್ಟ್ ಕ್ವಶನ್ನು, ಚೂಸ್ ದ ಕರೆಕ್ಟ್ ಸಿನಾನಿಮ್ ಆಫ್ ಅ ವರ್ಡ್ ಅಬೌಂಡೆಂಟ್ ಅಂತ ಇದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ವರ್ಡ್ ಅಬೌಂಡೆಂಟ್ ಅಂತಂದರೆ ಹೆಚ್ಚುವರಿ, ಅಂದರೆ ಲಾರ್ಜ್ ಮೀನಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಸ್ಕೇರ್ ಅಂತ ಅಂದರೆ ಲಿಮಿಟೆಡ್, ಅಂದರೆ ಸ್ಕೇರ್ಸಿಟಿ, ಇನ್ಸಫಿಷಿಯೆಂಟ್ ಅಂತ ಕರಿತೀವಲ್ಲ ಅದು. ಪ್ಲೆಂಟಿಫುಲ್ ಅಂತ ಅಂದರೂ ಕೂಡ ಜಾಸ್ತಿ, ಲಾರ್ಜ್. ರೇರ್ ಅಂತ ಅಂದರೆ ಸ್ವಲ್ಪ, ಮಿತವಾಗಿ ಬಳಸಿ ಅಂತ ಮೀನಿಂಗ್ ಬರುತ್ತೆ. ಎಂಟಿ ಅಂತಂದರೆ ಖಾಲಿ. ಸೊ ಇವರು ಸಿನಾನಿಮ್ ಕೇಳಿದರೆ, ಅಬೌಂಡೆಂಟ್ ಅಂತಂದ್ರೇನು, ಲಾರ್ಜ್ ಅಂದರೆ ಜಾಸ್ತಿ, ಹೆಚ್ಚುವರಿ. ಇದಕ್ಕೆ ಸಿನಾನಿಮ್ ಪ್ಲೆಂಟಿ ಅಂತಂದ್ರೇನು, ಅದು ಕೂಡ ಲಾರ್ಜ್. ಸಫಿಷಿಯೆಂಟ್ ಅಂತ ಬರುತ್ತೆ, ಸಫಿಷಿಯೆಂಟ್ ಅಂತ ಬರುತ್ತೆ. ಸೊ ಸಿನಾನಿಮ್ ಯಾವ್ದು ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಸೊ ಸ್ಕೇರ್ಸಿಟಿ ಅಂದರೆ ಸ್ಕೇರ್ ಅಂತ ಅಂದ್ರೇನು, ರೇರ್, ಲಿಮಿಟೆಡ್ಡು, ಇನ್ಸಫಿಷಿಯೆಂಟ್ ಅಂತ ಬರುತ್ತೆ. ಸೊ ಪ್ಲೆಂಟಿಫುಲ್ ಅಂತಂದರೆ ಅಬೌಂಡೆಂಟ್, ಜಾಸ್ತಿ ಆಗಿರುವುದು. ಪ್ಲೆಂಟಿಫುಲ್ ಅಂದರೆ ಜಾಸ್ತಿ, ಅಬೌಂಡೆಂಟ್ ಅಂದರೂ ಕೂಡ ಜಾಸ್ತಿನೇ, ಲಾರ್ಜ್ ನಂಬರ್ ಆಫ್ ಅಂತ ಬರುತ್ತೆ. ಸಫಿಷಿಯೆಂಟ್. ನೆಕ್ಸ್ಟು ರೇರ್ ಅಂತಂದರೆ ಲಿಮಿಟೆಡ್. ಸ್ಕೇರ್ ಅಂದರೆ ಇನ್ಸಫಿಷಿಯೆಂಟ್. ಎಂಟಿ ಅಂತಂದರೆ ಖಾಲಿ, ವೇಕೆಂಟ್, ಬ್ಲ್ಯಾಂಕ್ ಆಗಿರೋದು ಅಂತ ಬರುತ್ತೆ. ಸೊ ಇದರೆಲ್ಲ ಮೀನಿಂಗ್ ಆಯಿತು. ಬಟ್ ಅವ್ರು ಏನು ಕೇಳಿದ್ದಾರೆ, ಅಬೌಂಡೆಂಟ್ ಅಂದರೆ ಲಾರ್ಜ್ ಅಂದರೆ ಜಾಸ್ತಿ. ಸೊ ಇದರಲ್ಲಿ ಕೊಟ್ಟಿರೋ ಮೀನಿಂಗಲ್ಲಿ ಜಾಸ್ತಿ ಅಂದರೆ ಅಬೌಂಡೆಂಟ್ ಮೀನಿಂಗ್ ಯಾವ್ದು ಬರುತ್ತೆ, ಪ್ಲೆಂಟಿಫುಲ್ ಅಂತಂದರೆ ಜಾಸ್ತಿ, ಹೆಚ್ಚುವರಿ ಆಗೋದು, ಸಫಿಷಿಯೆಂಟ್ ಆಗೋದು, ಲಾರ್ಜ್ ಅಂತ ಬರುತ್ತೆ. ಸೊ ಕರೆಕ್ಟ್ ಸಿನಾನಿಮ್ ಯಾವುದು ಅಂತಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸ್ಕೇರ್ ಅಂತಂದರೆ ಕಡಿಮೆ, ಇನ್ಸಫಿಷಿಯೆಂಟ್ ಆಗಿರುವುದು. ರೇರ್ ಅಂತಂದ್ರೂ ಕೂಡ ಅನ್ಯೂಶುವಲ್, ಲಿಮಿಟೆಡ್. ಎಂಟಿ ಅಂತಂದರೆ ವೇಕೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಚೂಸ್ ದ ಕರೆಕ್ಟ್ ಆಂಟೋನಿಮ್ ಆಫ್ ಅ ವರ್ಡ್ ಏನ್ಸಿಯೆಂಟ್. ಏನ್ಸಿಯೆಂಟ್ಗೆ ವಿರುದ್ಧಾರ್ಥಕ ಪದ ಅಂದರೆ ಆಂಟೋನಿಮ್ ಕೇಳಿದ್ದಾರೆ. ಏನ್ಸಿಯೆಂಟ್ ಅಂತಂದ್ರೇನು, ಪ್ರಾಚೀನವಾದ್ದು, ಓಲ್ಡ್ ಒನ್ ಅಂತ ಬರುತ್ತೆ. ಸೊ ಇದಕ್ಕೆ ಸಿನಾನಿಮ್ ಕೇಳಿದ್ದಾರೆ, ಆಂಟೋನಿಮ್ ಕೇಳಿದ್ದಾರೆ ಅಂದರೆ ವಿರುದ್ಧಾರ್ಥಕ ಪದ. ಓಲ್ಡ್ ಅಂತಂದರೆ ಇದು ಕೂಡ ಇದಕ್ಕೆ ಸಿಮಿಲರ್ ಆಗುತ್ತೆ, ಇದು ಬರಲ್ಲ. ಪಾಸ್ಟ್ ಅಂತಂದ್ರೂ ಕೂಡ ಓಲ್ಡ್ ಬರುತ್ತೆ. ಮಾಡರ್ನ್ ಅಂತಂದ್ರೇನು, ನ್ಯೂ ಒನ್. ನೆಕ್ಸ್ಟ್ ಆಂಟಿಕ್ ಅಂತ ಅಂದ್ರೂ ಕೂಡ ಓಲ್ಡ್ ಬರುತ್ತೆ. ಸೊ ಇದಕ್ಕೆ ಅಪೋಸಿಟ್ ಯಾವ್ದು ಬರುತ್ತೆ, ಓಲ್ಡ್. ಏನ್ಸಿಯಂಟ್ ಅಂದರೆ ಪ್ರಾಚೀನ ಕಾಲದ್ದು, ಓಲ್ಡ್ ಅಂತ ಬರುತ್ತೆ. ಸೊ ಮಾಡರ್ನ್ ಅಂತಂದರೆ ನ್ಯೂ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ. ಯಾಕೆ, ಇದು ಏನ್ಸಿಯಂಟ್ ಅಂತಂದರೆ ಓಲ್ಡ್ ಬರುತ್ತೆ, ಈ ಮಾಡರ್ನ್ ಅಂತ ಅಂದರೆ ನ್ಯೂ, ಎರಡು ಅಪೋಸಿಟ್ ಆಗಿ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸೊ ಓಲ್ಡ್ ಅಂತಂದರೆ ಏಜ್ಡ್ ಆಗಿರ್ಬೋದು, ಹಳೇದು, ಅಥವಾ ಫಾರ್ಮರ್ ಅಂತಂದ್ರೂ ಕೂಡ ಹಳೇದು ಅಂತ ಬರುತ್ತೆ. ನೆಕ್ಸ್ಟ್ ಪಾಸ್ಟ್ ಅಂತ ಅಂದರೆ ಏನ್ಸಿಯಂಟ್, ಓಲ್ಡ್ ಮತ್ತು ಫಾರ್ಮರ್ ಎಲ್ಲ ಬರುತ್ತೆ, ಅಂದರೆ ಪ್ರಾಚೀನ ಕಾಲದ್ದು, ಹಿಂದೆ, ಹಳೇದು ಅಂತ ಬರುತ್ತೆ. ಮಾಡರ್ನ್ ಅಂತಂದರೆ ನ್ಯೂ, ಸ್ಟೈಲಿಶ್. ಆ್ಯಂಟಿಕ್ ಅಂತಂದರೆ ಓಲ್ಡ್, ಆರ್ಟಿಫಿಷಿಯಲ್. ಅಂದರೆ ಇವು ಮೂರು ಏನು ಬರುತ್ತೆ, ಓಲ್ಡ್ ಆಗಿರ್ಬೋದು, ಪಾಸ್ಟ್ ಆಗಿರ್ಬೋದು, ಆ್ಯಂಟಿಕ್ ಸಿಮಿಲರ್ ಮೀನಿಂಗ್ ಬರುತ್ತೆ. ಮಾಡರ್ನ್ ಏನು ಇದಕ್ಕೆ ಅಪೋಸಿಟ್ ಮೀನಿಂಗ್ ಆಗಿ ಬರುತ್ತೆ. ಸೊ ಸೆಕೆಂಡ್ ಕ್ವಶನ್ನಿಗೆ ಆ್ಯಂಟಿಕ್ ಅನ್ನೋ ಆ್ಯಂಟೋನಿಮ್ ಯಾವುದು ಅಂತಂದರೆ ಮಾಡರ್ನ್. ಏನ್ಸಿಯಂಟ್ ಅಂತ ಅಂದರೆ ಓಲ್ಡ್, ಮಾಡರ್ನ್ ಅಂತ ಅಂದರೆ ನ್ಯೂ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಪ್ರಿಪೋಸಿಷನ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಈ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್. ಈಸ್ ಗುಡ್ ಇನ್ ಮ್ಯಾಥಮೆಟಿಕ್ಸ್, ಈಸ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್, ಆನ್ ಮತ್ತು ಫಾರ್. ಸೊ ಇನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ, ಯಾವುದಾದ್ರೂ ಒಂದು ಕವರ್ಡ್ ಏರಿಯಾದಲ್ಲಿ ಇರಬೇಕಾದಾಗ ನಾವು ಈ ಇನ್ ಅನ್ನೋ ಪ್ರಿಪೋಸಿಷನ್ನ ಬಳಕೆ ಮಾಡ್ತೀವಿ. ಆ್ಯಟ್
ವಿ ಯೂಸ್ ಅಟ್ ಫಾರ್ ಅ ಪ್ಲೇಸ್ ಆಗಿರ್ಬೋದು. ಸಮ್ಟೈಮ್ಸ್ ವಿ ಯೂಸ್ ಫಾರ್ ಅ ಇಂಟ್ರೆಸ್ಟೆಡ್, ನಮಗೆ ಯಾವುದಾದ್ರೂ ಟಾಪಿಕ್ ಅಥವಾ ಯಾವುದಾದ್ರೂ ಪ್ರೊಫೆಷನಲ್ಲಿ ಇಂಟ್ರೆಸ್ಟ್ ಇದ್ದಾಗ ನಾವು ಈ ಅಟ್ಟನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟು ಆನ್ ಯಾವಾಗ ಬಳಕೆ ಮಾಡ್ತೀವಿ ಅಂತಂದರೆ ಯಾವುದಾದ್ರೂ ವಸ್ತು ಯಾವುದ್ರ ಮೇಲಾದರೂ ಇದ್ದಾಗ ಮೇಲೆ ಅಂತ ಹೇಳ್ತೀವಿ. ಫಾರ್ ಅಂತಂದರೆ ಫಾರ್ ಡ್ಯೂರೇಷನ್ನಿಗೆ ನಾವು ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ನಾನು ಹೇಳಿದೆ ಆಟ್ ಯಾವಾಗ ಬಳಕೆ ಮಾಡ್ತೀವಿ, ಯಾವುದಾದ್ರೂ ಟಾಪಿಕ್ ಅಥವಾ ಯಾವುದಾದ್ರೂ ಪ್ರೊಫೆಷನ್ ಮೇಲೆ ನಮಗೆ ಇಂಟ್ರೆಸ್ಟ್ ಇದ್ದಾಗ ಈಸ್ ಗುಡ್ ಆಟ್ ಮ್ಯಾಥಮೆಟಿಕ್ಸ್ ಅಂತ ಬರುತ್ತೆ. ಸೊ ಅರ್ಥ ಆಯ್ತಲ್ವಾ? ಆಟ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಸಮ್ ಟೈಮ್ಸ್, ಕೆಲವೊಂದು ಬಾರಿ ನಾವು ಯಾವುದಾದ್ರೂ ಪ್ರೊಫೆಷನ್ ಮೇಲೆ ಯಾವುದಾದ್ರೂ ಹಾಬೀಸ್ ಇಂಟ್ರೆಸ್ಟ್ ಇದ್ದಾಗ ನಾವು ಈ ಅಟ್ಟನ್ನು ಬಳಕೆ ಮಾಡ್ತೀವಿ. ಇನ್ನು ಯಾವಾಗ ಯಾವುದಾದ್ರೂ ಒಂದು ಸರ್ಫೇಸ್ ಏರಿಯಾ ಕವರ್ಡ್ ಆಗಿರುತ್ತಲ್ಲ ಅಲ್ಲಿ ನಾವು ಇನ್ನು ಬಳಕೆ ಮಾಡ್ತೀವಿ. ಆನು ಅಂತಂದರೆ ಯಾವುದಾದ್ರೂ ಒಂದು ವಸ್ತು ಮೇಲೆ ಇದ್ದಾಗ, ದಟ್ ಪೆನ್ ಈಸ್ ಆನ್ ದ ಟೇಬಲ್ ಅಂದರೆ ಯಾವುದಾದ್ರೂ ಒಂದು ವಸ್ತು ಇನ್ನೊಂದು ವಸ್ತು ಮೇಲೆ ಇದ್ದಾಗ ನಾವು ಈ ಆನ್ನ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇಲ್ಲಿ ಕರೆಕ್ಟ್ ಆಗಿರೋ ರಿಸೀವ್ ಅನ್ನೋ ಆಪ್ಷನ್ ಯಾವುದಿದೆ ಅಂತ ಕೇಳಿದೆ. ಸೊ ರಿಸೀವ್ ಸ್ಪೆಲ್ಲಿಂಗ್ ಏನು? RECEIVE. ಸೊ ಈ ರಿಸೀವ್ ಯಾವ ಆಪ್ಷನ್ನಲ್ಲಿದೆ? ಫಸ್ಟ್ ಆಪ್ಷನ್ ಏನಿದೆ? RECI ಇದೆ, ಇದು ರಾಂಗ್. ಸೆಕೆಂಡ್ ಆಪ್ಷನ್ ಏನಿದೆ? ಸೆಕೆಂಡ್ ಆಪ್ಷನ್ ಏನಿದೆ? RECEIVE, ಇದು ಕೂಡ ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್ನು ನೋಡೋದಕ್ಕೆ ಹೇಳ್ಬೋದು ರಾಂಗ್ ಇದೆ. ಫೋರ್ತ್ ಆಪ್ಷನ್ ಕೂಡ ರಾಂಗ್ ಇದೆ. ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ಅ ರಿಸೀವ್ ಈಸ್ RECEIVE. ರಿಸೀವ್ ಸ್ಪೆಲ್ಲಿಂಗ್ ಏನು? RECEIVE. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1, ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಐಡೆಂಟಿಫೈ ದ ಪಾರ್ಟ್ ಆಫ್ ಅ ಸ್ಪೀಚ್ ಆಫ್ ಅ ಅಂಡರ್ಲೈನ್ ವರ್ಡ್. ಅಂದರೆ ಪಾರ್ಟ್ ಆಫ್ ಅ ಸ್ಪೀಚ್ 8 ಬರುತ್ತೆ. ವರ್ಬ್, ಅಡ್ವರ್ಬ್, ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್ ಅಂತ 8 ಬರುತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಇದ್ರ ಮೇಲೆ ಕೂಡ ತುಂಬ ಬಾರಿ ಕೇಳಿದವರು ಕ್ವಶನ್ಸ್ ಕೇಳಿದ್ದಾರೆ. ಸೊ ಯಾವ ರೀತಿ ಅಂತಂದರೆ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಅದನ್ನ ಅಂಡರ್ಲೈನ್ ಮಾಡಿರೋ ವರ್ಡು ಯಾವ ಪಾರ್ಟ್ಸ್ ಆಫ್ ಸ್ಪೀಚು, ನೌನ, ಪ್ರೊನೌನ, ವರ್ಬ ಅಂತ ಕೇಳ್ತಾರೆ. ನಿಮಗೆ ಅವೆಲ್ಲ ಗೊತ್ತಿರಬೇಕು ಪಾರ್ಟ್ ಆಫ್ ಸ್ಪೀಚ್. ಇಲ್ಲಿ ಶಿ ಸ್ಪೋಕ್ ಸಾಫ್ಟ್ಲಿ ಅಂತ ಇದೆ. ಸೊ ಸಾಫ್ಟ್ಲಿಗೆ ಅಂಡರ್ಲೈನ್ ಮಾಡಿ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಅಡ್ಜೆಕ್ಟಿವ್, ಅಡ್ವರ್ಬ್, ನೌನ್ ಮತ್ತು ವರ್ಬ್ ಅಂತ ಕೇಳಿದ್ದಾರೆ. ಸೊ ಅಡ್ಜೆಕ್ಟಿವ್ ಅಂತಂದ್ರೆ ಏನು? ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ದ ನೌನ್. ಅಡ್ಜೆಕ್ಟಿವ್ನ ನಾವೇನಂತ ಕರಿತೀವಿ? ಡಿಸ್ಕ್ರೈಬಿಂಗ್ ಅ ನೌನ್ ಅಂತ ಕರಿತೀವಿ. ಇದೇನು ಮಾಡುತ್ತೆ? ಇಟ್ ಡಿಸ್ಕ್ರೈಬ್ಸ್ ದ ನೌನ್ನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಇದು ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಎಕ್ಸಾಂಪಲ್, ಶಿ ಈಸ್ ಬ್ಯೂಟಿಫುಲ್ ಗರ್ಲ್. ಸೊ ಇಲ್ಲಿ ಗರ್ಲ್ ಅನ್ನೋದೇನಾಗಿದೆ? ನೌನ್ ಆಗಿದೆ. ಸೊ ಈ ನೌನ್ನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಯಾವ ರೀತಿ ಇದ್ದಾಳೆ ಗರ್ಲು? ಬ್ಯೂಟಿಫುಲ್ ಆಗಿ ಇದ್ದಾಳೆ. ಅಂದರೆ ಅಡ್ಜೆಕ್ಟಿವ್ ಏನು ಮಾಡುತ್ತೆ? ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಯಾವ ರೀತಿ ಇದೆ ನೌನು? ಇನ್ ದ ಶೇಪ್ ಆಗಿರ್ಬೋದು, ಇನ್ ದ ಕಲರ್, ಸೊ ಕ್ವಾಂಟಿಟಿ, ಕ್ವಾಲಿಟಿ, ಈ ರೀತಿ ಇದನ್ನು ಡಿಸ್ಕ್ರೈಬ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಅಡ್ಜೆಕ್ಟಿವ್ ಅಂತಂದ್ರೆ ಏನು? ಡಿಸ್ಕ್ರೈಬಿಂಗ್ ಅ ನೌನ್. ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಸೊ ಗರ್ಲ್ ಅನ್ನೋದು ನೌನ್ ಆಗಿದೆ. ಸೊ ಈ ನೌನ್ನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಯಾವ ರೀತಿ ಇದ್ದಾಳೆ? ಬ್ಯೂಟಿಫುಲ್ ಆಗಿದ್ದಾಳೆ. ಸೊ ಈ ಬ್ಯೂಟಿಫುಲ್ ಏನಾಗಿದೆ? ಇದು ಅಡ್ಜೆಕ್ಟಿವ್ ಆಗಿದೆ. ಸೊ ಅರ್ಥ ಆಯ್ತಲ್ವಾ? ಅಡ್ಜೆಕ್ಟಿವ್. ನೆಕ್ಸ್ಟು ಯಾವ ಆಪ್ಷನ್ ಕೇಳಿದ್ದಾರೆ ಅವರು? ಅಡ್ಜೆಕ್ಟಿವ್ ಆದಮೇಲೆ ಅಡ್ವರ್ಬ್ ಕೇಳಿದ್ದಾರೆ. ಸೊ ಅಡ್ವರ್ಬ್ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಅಡ್ವರ್ಬ್ ಮೀನ್ಸ್ ವಿಚ್ ಮಾಡಿಫೈಸ್ ದ ವರ್ಬ್. ವರ್ಬ್ನ ಅದು ಮಾಡಿಫೈ ಮಾಡುತ್ತೆ. ವಿಚ್ ಮಾಡಿಫೈಸ್ ದ ವರ್ಬ್ನ ಇದು ಮಾಡಿಫೈ ಮಾಡುತ್ತೆ. ಎಕ್ಸಾಂಪಲ್, ಶಿ ರನ್ಸ್ ಫಾಸ್ಟ್ಲಿ.
ಅಂತ ಇದೆ. ಸೊ ನಾವು ಈ ಅಡ್ವರ್ಬ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತಂದರೆ ಲಾಸ್ಟಲ್ಲಿ ಎಲ್ ವೈ ಅಂತ ಇರುತ್ತೆ. ಫಾಸ್ಟ್ಲಿ ಆಗಿರ್ಬೋದು, ಕ್ವಿಕ್ಲಿ. ಸೊ ಈ ರೀತಿ ಅಡ್ವರ್ಬ್ಗೆ ನಾವು ಐಡೆಂಟಿಫೈ ಮಾಡೋಕ್ಕೆ ಟ್ರಿಕ್ ಏನು ಅಂತಂದರೆ ಎಲ್ ವೈ ಇರುತ್ತೆ. ಫಾಸ್ಟ್ಲಿ, ಕ್ವಿಕ್ಲಿ. ಸೊ ಈ ರೀತಿ ಎಲ್ ವೈ ಇಂದ ಅದು ಎಂಡ್ ಆಗ್ತಿರುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಅ ಅಡ್ವರ್ಬ್. ಅಡ್ವರ್ಬ್ ಅಂದರೆ ಅರ್ಥ ಆಯ್ತಲ್ಲ, ವರ್ಬ್ನ ಅದು ಮಾಡಿಫೈ ಮಾಡುತ್ತೆ. ಈಗ ರನ್ ಅನ್ನೋದು ಏನಾಗಿದೆ, ಇದು ವರ್ಬ್. ಶಿ ರನ್ಸ್ ಫಾಸ್ಟ್ಲಿ. ಯಾವ ರೀತಿ ಓಡ್ತಾಳೆ ಅವಳು, ವರ್ಬ್ ಅಂದರೆ ಮಾಡಿಫೈಸ್ ದ ವರ್ಬ್. ವರ್ಬ್ನ ಅದು ಡಿಸ್ಕ್ರೈಬ್ ಮಾಡುತ್ತೆ, ಮಾಡಿಫೈ ಮಾಡುತ್ತೆ. ಯಾವ ರೀತಿ ಓಡ್ತಾಳೆ ಅವಳು, ಫಾಸ್ಟಾಗಿ ಓಡ್ತಾಳೆ. ಸೊ ವರ್ಬ್ನ ಇದು ಮಾಡಿಫೈ ಮಾಡುತ್ತೆ. ಅರ್ಥ ಆಯ್ತಲ್ವಾ. ಅಡ್ವರ್ಬ್ ಈಸ್ ಅ ವರ್ಡ್ ವಿಚ್ ಮಾಡಿಫೈಸ್ ದ ವರ್ಬ್. ಸೊ ಎಲ್ ವೈ ಇಂದ ಅದು ಎಂಡ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಎಲ್ ವೈ ಇಂದ ಇದೆ, ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದರೆ ಅಡ್ವರ್ಬ್. ನೆಕ್ಸ್ಟ್ ನೌನ್ ಅಂತಂದ್ರೇನು, ನೌನ್ ಈಸ್ ಅ ವರ್ಡ್. ನೌನ್ ಅಂತಂದ್ರೇನು, ಇಟ್ ಈಸ್ ಅ ನೇಮ್ ಆಫ್ ಅ ಪರ್ಸನ್. ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಅಥವಾ ಥಿಂಗ್. ಯಾವುದೇ ಒಂದು ವ್ಯಕ್ತಿ ಅಥವಾ ವಸ್ತು ಅಥವಾ ಸ್ಥಳದ ಹೆಸರನ್ನು ನಾವೇನಂತ ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ರವಿ, ಇದೇನು ನೇಮ್ ಆಫ್ ಅ ಪರ್ಸನ್. ಥಿಂಗ್ ಅಂತಂದರೆ ಚೇರ್. ನೆಕ್ಸ್ಟು ಯಾವುದೊಂದು ಪ್ಲೇಸ್ ಹೆಸರು ಅಂತಂದರೆ ಹೊಸಪೇಟ್. ಸೊ ಈ ರೀತಿ ಯಾವುದೇ ಒಂದು ವ್ಯಕ್ತಿ ಹೆಸರು ಆಗಿರ್ಬೋದು, ವಸ್ತು ಹೆಸರು ಅಥವಾ ಸ್ಥಳದ ಹೆಸರನ್ನು ನಾವೇನಂತ ಕರಿತೀವಿ, ನೌನ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರಬೇಕು ಮೀನಿಂಗ್ ಆಗಿರ್ಬೋದು, ಅವನ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಪಾರ್ಟ್ಸ್ ಆಫ್ ಸ್ಪೀಚ್ನ ಅಂತ. ನೆಕ್ಸ್ಟ್ ವರ್ಬ್ ಅಂತಂದರೆ ಇಟ್ ಈಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ ದ ಆ್ಯಕ್ಷನ್ ಆಫ್ ಅ ವರ್ಡ್. ಅಂತಂದರೆ ವರ್ಬ್ ಅಂತಂದ್ರೇನು, ಇದು ಡಿಸ್ಕ್ರೈಬ್ ಮಾಡುತ್ತೆ, ಏನು ಆ್ಯಕ್ಷನ್ ನಡೀತಿದೆ ಅನ್ನೋದನ್ನ ಇದು ಹೇಳುತ್ತೆ. ಫಾರ್ ಎಕ್ಸಾಂಪಲ್ ವಾಕ್, ಇದೇನಿದು, ಇದು ಕೂಡ ಒಂದು ವರ್ಬ್. ಅಂದರೆ ಶಿ ವಾಕ್ಸ್ ಫಾಸ್ಟ್ಲಿ ಅಂದರೆ ಇದು ಆ್ಯಕ್ಷನ್ ಡಿಸ್ಕ್ರೈಬ್ ಮಾಡುತ್ತೆ, ಯಾವ ರೀತಿ ಏನು ಆ್ಯಕ್ಷನ್ನು, ವಾಕ್ ನಡೀತಿದ್ದಾಳೆ, ರನ್ಸ್. ನೆಕ್ಸ್ಟು ಈಟ್ಸ್, ಡ್ರಿಂಕ್ಸ್. ಸೊ ಈ ರೀತಿ ಇವನ್ನ ನಾವು ವರ್ಬ್ ಅಂತ ಕರಿತೀವಿ. ವರ್ಬ್ ಅಂತಂದ್ರೆ ಇಟ್ ಈಸ್ ಅ ವರ್ಡ್, ಇಟ್ ಈಸ್ ಅ ಆ್ಯಕ್ಷನ್ ವರ್ಡ್. ಅಂದರೆ ವಾಕ್, ಈಟ್, ಡ್ರಿಂಕ್ ಇವೆಲ್ಲ ಏನು ವರ್ಬ್ ಅಂದರೆ ಕ್ರಿಯಾಪದ ಆಗಿದೆ. ಇದನ್ನ ಡಿಸ್ಕ್ರೈಬ್ ಮಾಡುತ್ತೆ, ಯಾವ ರೀತಿ ಆ್ಯಕ್ಷನ್ ನಡೀತಿದೆ ಅನ್ನೋದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ವರ್ಬ್. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ನಲ್ಲಿ ಸಾಫ್ಟ್ಲಿ ಅಂತ ಇದೆ. ಐ ಟೋಲ್ಡ್ ಬಿಫೋರ್ ದ್ಯಾಟ್ ಅಡ್ವರ್ಬ್ ಅಂತಂದರೆ ಎಲ್ ವೈ ಇಂದ ಅದು ಎಂಡ್ ಆಗುತ್ತೆ, ಜೊತೆಗೆ ಅದು ವರ್ಬ್ನ ಡಿಸ್ಕ್ರೈಬ್ ಮಾಡುತ್ತೆ. ಶಿ ಸ್ಪೋಕ್ ಸಾಫ್ಟ್ಲಿ. ಸ್ಪೋಕ್ ಅನ್ನೋದೇನಾಗಿದೆ, ವರ್ಬ್. ಯಾವ ರೀತಿ ಮಾತಾಡಿದ್ಲು ಅವಳು, ಸಾಫ್ಟಾಗಿ ಮಾತಾಡಿದ್ಲು ಅನ್ನೋದು ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ. ಅಡ್ಜೆಕ್ಟಿವ್ ಅಂತಂದರೆ ಇಟ್ ಡಿಸ್ಕ್ರೈಬ್ಸ್ ದ ನೌನ್. ನೌನ್ ಅದು ಡಿಸ್ಕ್ರೈಬ್ ಮಾಡುತ್ತೆ. ಅಡ್ವರ್ಬ್ ಅಂತಂದರೆ ಇಟ್ ಮಾಡಿಫೈಸ್ ದ ವರ್ಬ್. ನೌನ್ ಅಂತಂದರೆ ಇಟ್ ಈಸ್ ದ ನೇಮ್ ಆಫ್ ಅ ಪ್ಲೇಸ್, ಥಿಂಗ್ ಅಥವಾ ಪ್ಲೇಸ್. ವರ್ಬ್ ಅಂತಂದರೆ ಆ್ಯಕ್ಷನ್. ಚೇಂಜ್ ಇಂಟು ಅ ಪ್ಯಾಸಿವ್ ವಾಯ್ಸ್, ಶಿ ರೈಟ್ಸ್ ಅ ಲೆಟರ್. ಸೊ ಇದನ್ನು ನಾವು ಆ್ಯಕ್ಟಿವಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ಶಿ ಅನ್ನೋದೇನಾಗಿದೆ, ಶಿ ಅನ್ನೋದು ಸಬ್ಜೆಕ್ಟ್, ರೈಟ್ ಅನ್ನೋದು ವರ್ಬ್, ಆಬ್ಜೆಕ್ಟು ಲೆಟರ್ ಆಗಿದೆ. ಸೊ ಆ್ಯಕ್ಟಿವ್ ವಾಯ್ಸ್ ಏನು ಮಾಡುತ್ತೆ, ಆ್ಯಕ್ಟಿವ್ ವಾಯ್ಸ್ ಸಬ್ಜೆಕ್ಟ್, ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿತ್ತು. ಅದೇ ನಾವು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಫಸ್ಟು ಆಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಏನು ಬರುತ್ತೆ, ಫಸ್ಟು ಆಬ್ಜೆಕ್ಟ್ ಬರುತ್ತೆ. ಇಲ್ಲಿ ಆಬ್ಜೆಕ್ಟ್ ಯಾವುದಿದೆ, ಅ ಲೆಟರ್. ಏನಾಗುತ್ತೆ, ಅ ಲೆಟರ್. ಇಲ್ಲಿ ರೈಟ್ಸ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಇದೆ. ಪ್ರೆಸೆಂಟ್ ಟೆನ್ಸ್ ಇದ್ದಾಗ ನಾವು ಈಸ್ನ ಬಳಕೆ ಮಾಡ್ತೀವಿ. ಅ ಲೆಟರ್ ಈಸ್. ಜೊತೆಗೆ ಇಲ್ಲಿ ವರ್ಬ್ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, V3 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಅ ಲೆಟರ್ ಈಸ್
ರಿಟರ್ನ್, ರೈಟ್ಸ್ ಇದ್ದಿದ್ದು V3 ಫಾರ್ಮ್ ಏನಾಗುತ್ತೆ, ರಿಟರ್ನ್. ಅ ಲೆಟರ್ ಈಸ್ ರಿಟರ್ನ್ ಬೈ, ಸಬ್ಜೆಕ್ಟ್ ಏನಿದೆ ಶಿ ಇದೆ, ಶಿ ಬಿಕಮ್ ಅ ಸಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ ಅಲ್ಲಿ ಶಿ ಬಿಕಮ್ ಏನಾಗುತ್ತೆ, ಅ ಲೆಟರ್ ಈಸ್ ರಿಟರ್ನ್ ಬೈ ಹರ್ ಆಗುತ್ತೆ. ಶಿ ಬಿಕೇಮ್ ಹರ್, ಹಿ ಬಿಕೇಮ್ ಹಿಮ್. ಅರ್ಥ ಆಯ್ತಲ್ವಾ? ಅ ಲೆಟರ್ ಈಸ್ ರಿಟರ್ನ್ ಬೈ ಹರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಆಕ್ಟಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಮುಂಚೆ ಬರುತ್ತೆ, ವರ್ಬ್ V3 ಫಾರ್ಮ್ ಆಗುತ್ತೆ, ಬೈನ ಯೂಸ್ ಮಾಡ್ತೀವಿ, ಜೊತೆಗೆ ಸಬ್ಜೆಕ್ಟು ಲಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಪ್ರೊನೌನು ಚೇಂಜ್ ಆಗುತ್ತೆ. ಹಿ ಇದ್ರೆ ಹಿಮ್ ಆಗುತ್ತೆ, ಶಿ ಇದ್ರೆ ಹರ್ ಆಗುತ್ತೆ, ದೇ ಇದ್ರೆ ದೆಮ್ ಆಗುತ್ತೆ. ಈ ರೀತಿ ಪ್ರೊನೌನ್ಗಳು ಚೇಂಜ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಆಕ್ಟಿವ್ ವಾಯ್ಸ್ದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಪ್ಯಾಸಿವ್ ವಾಯ್ಸ್ದು ಆಬ್ಜೆಕ್ಟ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್, ಅಂದ್ರೆ ಸಬ್ಜೆಕ್ಟ್ ಬಿಕಮ್ ಆಬ್ಜೆಕ್ಟ್ ಇನ್ ದ ಪ್ಯಾಸಿವ್ ವಾಯ್ಸ್. ಸೊ ಕರೆಕ್ಟ್ ಫಾರ್ಮ್ ಯಾವುದು? ಕರೆಕ್ಟ್ ಫಾರ್ಮು ಆಪ್ಷನ್ ಎ ಇಸ್ ದ ಕರೆಕ್ಟ್. Choose the correct article. Dash honest man is respected by all. A honest man, an honest man, the honest man and no article. ಸೊ ಇಲ್ಲಿ ಯಾವ ರೀತಿಯಾದ ಆರ್ಟಿಕಲ್ನ ನಾವು ಬಳಕೆ ಮಾಡಬೇಕು ಹೇಳಿದ್ದೆ ನಾನು. ಎ ಯಾವಾಗ ಯೂಸ್ ಮಾಡ್ತೀವಿ? ವಿ ಯೂಸ್ ಎ ವೆನ್ ದ ಪ್ರೊನೌನ್ಸಿಯೇಷನ್ ಸೌಂಡು ಕಾನ್ಸೋನೆಂಟ್ ಇದ್ದಾಗ ನಾವು ಈ ಎನ ಬಳಕೆ ಮಾಡ್ತೀವಿ. ಆ್ಯನ್ ಯಾವಾಗ ಓವೆಲ್ ಸೌಂಡ್ ಇದ್ದಾಗ ನಾವು ಬಳಕೆ ಮಾಡ್ತೀವಿ. ದ ಸ್ಪೆಸಿಫಿಕ್ ಆಗಿ ಏನಾದರೂ ಯಾವುದ್ರ ಬಗ್ಗೆ ಆದರೂ ಮಾತಾಡಬೇಕಾದಾಗ, ಪರ್ಟಿಕ್ಯುಲರ್ ಆಗಿ ಯಾವುದಾದ್ರ ಬಗ್ಗೆ ಮಾತಾಡಬೇಕಾದಾಗ ನಾವು ದೋನ ಯೂಸ್ ಮಾಡ್ತೀವಿ. ಜೊತೆಗೆ ನೇಮ್ ಆಫ್ ನ್ಯೂಸ್ ಪೇಪರು, ಇನ್ಸ್ಟ್ರೂಮೆಂಟ್ಸು, ಸೊ ಈ ರೀತಿ ಯೂಸ್ ಮಾಡಿದಾಗ ನಾವು ದೋನ ಬಳಕೆ ಮಾಡ್ತೀವಿ. ಇಲ್ಲಿ ಪ್ರೊನೌನ್ಸಿಯೇಷನ್ ಯಾವ ರೀತಿ ಇದೆ? ಹಾನೆಸ್ಟ್ ಅನ್ನೋದು, ಹಾನೆಸ್ಟ್ ಅಂದರೆ ಓವೆಲ್ ಸೌಂಡ್ ಬರುತ್ತೆ. ಸೊ ಓವೆಲ್ ಸೌಂಡ್ ಬಂದಾಗ ನಾವು ಯಾವ ಆರ್ಟಿಕಲ್ನ ಬಳಕೆ ಮಾಡಬೇಕು? ಆನ್ ಅಂತ ಬಳಕೆ ಮಾಡಬೇಕು. ಆನ್ ಆನೆಸ್ಟ್ ಮ್ಯಾನ್ ಇಸ್ ರೆಸ್ಪೆಕ್ಟೆಡ್ ಬೈ ಆಲ್. ಅರ್ಥ ಆಯ್ತಲ್ವಾ? ಆನ್ನ ನಾವು ಓವೆಲ್ ಪ್ರೊನೌನ್ಸಿಯೇಷನ್ ಇದ್ದಾಗ, ಹೆಚ್ ಅನ್ನೋದು ಕಾನ್ಸೋನೆಂಟ್ ಇದೆ ಬಟ್ ಪ್ರೊನೌನ್ಸಿಯೇಷನ್ ಯಾವ ರೀತಿ ಬರ್ತಿದೆ? ಓವೆಲ್ ಬರ್ತಿದೆ. ಸೊ ಓವೆಲ್ ಪ್ರೊನೌನ್ಸಿಯೇಷನ್ ಇದ್ದಾಗ ನಾವು ಆನ್ನ ಬಳಕೆ ಮಾಡಬೇಕು. ಕಾನ್ಸೋನೆಂಟ್ ಪ್ರೊನೌನ್ಸ್ ಸೌಂಡ್ ಇದ್ದಾಗ ನಾವು ಏನ ಬಳಕೆ ಮಾಡಬೇಕು. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್. Choose the correct tense. He dash to school every day. She go to school every day. She goes, she going, she gone. Goes ಕರೆಕ್ಟ್ ಇದೆನಾ? ನಿಮಗೆ ಫಸ್ಟ್ ಗೊತ್ತಿರಬೇಕು. ವಿತ್ ಥರ್ಡ್ ಪರ್ಸನ್ ಸಿಂಗುಲರ್ ಅಂದರೆ ಹಿ, ಶಿ, ಇಟ್ ಜೊತೆಗೆ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. V1 ಪ್ಲಸ್ ಎಸ್ ಅಥವಾ ES ಅನ್ನೋ ಫಾರ್ಮ್ ಆಫ್ ವರ್ಬ್ನ ನಾವು ಈ, ಶಿ, ಇಟ್ ಜೊತೆಗೆ ಬಳಕೆ ಮಾಡ್ತೀವಿ. ನೆಕ್ಸ್ಟು ಐ, ವಿ, ಯು, ದೇ ಈ ಪ್ರೊನೌನ್ ಜೊತೆಗೆ ನಾವು V1 ಫಾರ್ಮ್ ಆಫ್ ವರ್ಬ್ನ ಬಳಕೆ ಮಾಡ್ತೀವಿ. ಎಲ್ಲಿ? ಪ್ರೆಸೆಂಟ್ ಟೆನ್ಸಲ್ಲಿ. ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅಂತಂದರೆ ಡೈಲಿ. ಸೊ ಪ್ರೆಸೆಂಟ್ ಟೆನ್ಸ್ನ ಇದು ಇಂಡಿಕೇಟ್ ಮಾಡುತ್ತೆ. ಗೋಯಿಂಗ್ ಕಂಟಿನ್ಯೂಸ್ ಟೆನ್ಸ್. ಶಿ ಗೋಯಿಂಗ್ ಟು ಸ್ಕೂಲ್ ಎವ್ರಿ ಡೇ ಕಂಟಿನ್ಯೂಸ್ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಬಗ್ಗೆ ಮಾತಾಡ್ತಿದ್ದಾರಾ? ಇಲ್ಲ. ಸೊ ಸಿ ಆಪ್ಷನ್ ರಾಂಗ್ ಆಗುತ್ತೆ. ಗಾನ್ ಅನ್ನೋದೇನಾಗಿದೆ? ಇದು ಪಾಸ್ಟ್ನ ಇಂಡಿಕೇಟ್ ಮಾಡುತ್ತೆ. V3 ಗೋ, ವೆಂಟ್, ಗಾನ್. ಸೊ ಇದು ಕೂಡ ರಾಂಗ್ ಆಗುತ್ತೆ. ಅವರು ಪಾಸ್ಟ್ ಬಗ್ಗೆ ಮಾತಾಡ್ತಿಲ್ಲ, ಇದು ಕೂಡ ರಾಂಗ್ ಆಯಿತು. ಗೋ ಅನ್ನೋದೇನಾಗಿದೆ? ಇದು ಪ್ರೆಸೆಂಟ್ ಇದೆ ಬಟ್ ನಾ ಇಲ್ಲಿ ಹೇಳ್ದಂಗೆ ಈ ಶೀಟ್ ಜೊತೆಗೆ ನಾವು ಬೇಸ್ ಫಾರ್ಮ್ ಆಫ್ ವರ್ಬ್ ಅಂದರೆ V1 ಫಾರ್ಮ್ ಆಫ್ ವರ್ಬ್ ಜೊತೆಗೆ ಎಸ್ ಅಥವಾ ESನ ಬಳಕೆ ಮಾಡ್ತೀವಿ. ಬಟ್ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ? ಗೋ ಓನ್ಲಿ V1 ಫಾರ್ಮ್ ಆಫ್ ವರ್ಬ್ನ ಅವರು ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ಬರೋದಿಲ್ಲ, ಇದು ಕೂಡ ರಾಂಗ್ ಆಗುತ್ತೆ. ಸೊ ಉಳಿದಿರೋ ಆಪ್ಷನ್ ಅದು ಗೋಸ್. ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಸೊ ನೋಡಿ, ಈ ರೀತಿ ಕರೆಕ್ಟ್ ಟೆನ್ಸ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ನಮಗೆ ಗೊತ್ತಿರ್ಬೇಕು ಯಾವ ಫಾರ್ಮ್ ಆಫ್ ವರ್ಬ್ನ ನಾವು ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡಬೇಕು ಅಂತ. ಅರ್ಥ ಆಯ್ತಲ್ವಾ? ನಾನು ಹೇಳ್ತಿರೋದು ಪ್ರೆಸೆಂಟ್ ಟೆನ್ಸಲ್ಲಿ ಈ ಶೀಟ್ ಬಂದಾಗ ನಾವು ವರ್ಬು V1 ಪ್ಲಸ್ ಎಸ್ ಅಥವಾ ES ಅಂದರೆ ವಾಕ್ಸ್ ಆಗಿರ್ಬೋದು, ಈಡ್ಸ್ ಅಂದರೆ ವರ್ಬಿಗೆ ನಾವು ESನ ಅಥವಾ ಎಸ್ನ ಆ್ಯಡ್ ಮಾಡ್ತೀವಿ. ಆವಾಗ ಪ್ರೆಸೆಂಟ್ ಟೆನ್ಸಲ್ಲಿ ಈ ಶೀಟ್ ಜೊತೆಗೆ ಯೂಸ್ ಮಾಡ್ತೀವಿ. ಅದೇ ಪ್ರೆಸೆಂಟ್ ಟೆನ್ಸಲ್ಲಿ
ಪ್ರೊನೌನ್ ಐ ವಿ ಯು ದೇ ಇದ್ದಾಗ V1 ಫಾರ್ಮ್ನ ಯೂಸ್ ಮಾಡ್ತೀವಿ. ವಾಕ್, ಐ ವಾಕ್ ಡೈಲಿ. ಸೊ ಈ ರೀತಿ ಈ ಈಟ್ ಡೈಲಿ ಅನ್ನಲ್ಲ, ಈ ಈಟ್ಸ್ ಫುಡ್ ಡೈಲಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ V1 ಪ್ಲಸ್ ಎಸ್ ಅಥವಾ ESನ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಗೊತ್ತಾಯ್ತಲ್ಲ. ಕರೆಕ್ಟ್ ಆಪ್ಷನ್ ಈಸ್ ಗೋಸ್. ಯಾಕೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಈ ಶೀಟ್ ಜೊತೆಗೆ ನಾವು V1 ಪ್ಲಸ್ ES ಅಥವಾ ಎಸ್ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಸೊ ಫಾರ್ ದ್ಯಾಟ್ ರೀಸನ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅ ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್. ಯಾವ ವ್ಯಕ್ತಿ ಹಲವಾರು ಭಾಷೆಗಳನ್ನು ಮಾತಾಡ್ತಾನೆ ಅವ್ರನ್ನ ನಾವೇನಂತ ಕರಿತೀವಿ? ಲಿಂಗ್ವಿಸ್ಟಿಕ್, ಫಿಲಂಥ್ರೋಪಿಸ್ಟ್, ಪಾಲಿಗ್ಲಾಟ್, ಆರ್ಟರ್. ಸೊ ಲಿಂಗ್ವಿಸ್ಟಿಕ್ ಅಂತಂದ್ರೇನು? Linguistic is a language scientist who studies a structure, history and use a language. ಅಂದರೆ ಯಾವ ವ್ಯಕ್ತಿ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಆಗಿರ್ಬೋದು, ಹಿಸ್ಟ್ರಿ, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾನೆ ಅವನ್ನ ನಾವೇನಂತ ಕರಿತೀವಿ? ಲಿಂಗ್ವಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಫಿಲಂಥ್ರೋಪಿಸ್ಟ್ ಅಂತಂದ್ರೆ ಏನು ಅಂದರೆ ಸಮ್ಮೋನ್ ಹೂ ಪ್ರಮೋಟ್ಸ್ ಹ್ಯೂಮನ್ ವೆಲ್ಫೇರ್ ಬೈ ಮೇಕಿಂಗ್ ಅ ಜನರಸ್ ಡೊನೇಷನ್ ಆಫ್ ಅ ಮನಿ. ಅಂದರೆ ಯಾರು ಸಮಾಜದಲ್ಲಿ ಕೆಲವು ಪರ್ಸನ್ಸಿಗೆ, ಪೂರ್ ಇರೋರಿಗೆ ಹೆಲ್ಪ್ ಮಾಡ್ತಾರೆ ಅಂಥವರಿಗೆ ನಾವು ಫಿಲಂಥ್ರೋಪಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟು ಪಾಲಿಗ್ಲಾಟ್ ಅಂತಂದ್ರೇನು? ಹಿ ಈಸ್ ಅ ಪರ್ಸನ್ ಹೂ ಸ್ಪೀಕ್ಸ್ ಆರ್ ರೈಟ್ಸ್ ಅ ಸೆವೆರಲ್ ಲ್ಯಾಂಗ್ವೇಜ್. ಯಾವ ವ್ಯಕ್ತಿ ಹಲವಾರು ಭಾಷೆಗಳನ್ನು ಬರೀತಾನೆ ಅಥವಾ ಗೊತ್ತಿರುತ್ತೆ ಅವನ್ನ ನಾವೇನಂತ ಕರಿತೀವಿ? ಪಾಲಿಗ್ಲಾಟ್ ಅಂತ ಕರಿತೀವಿ. ನೆಕ್ಸ್ಟು ಆರ್ಟರ್ ಅಂತಂದ್ರೆ ಅ ಪರ್ಸನ್ ಹೂ ಈಸ್ ಸ್ಕಿಲ್ಡ್ ಅಟ್ ಪಬ್ಲಿಕ್ ಸ್ಪೀಕಿಂಗ್. ಅಂದರೆ ಪಬ್ಲಿಕಲ್ಲಿ ಮಾತನಾಡೋದಕ್ಕೆ ಅವನು ಎಕ್ಸ್ಪರ್ಟ್ ಇರ್ತಾನೆ ಅಂತನ್ನ ನಾವೇನಂತ ಕರಿತೀವಿ? ಆರ್ಟರ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಏನು ಕೇಳಿದರೆ ಅ ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜ್, ಹಲವಾರು ಭಾಷೆಗಳನ್ನು ಮಾತಾಡ್ತಾನಲ್ಲ ಅವನ್ನ ನಾವೇನಂತ ಕರಿತೀವಿ? ಪಾಲಿಗ್ಲಾಟ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್. ಪ್ಲೂರಲ್ ಫಾರ್ಮ್ನ ಇಲ್ಲಿ ಕೇಳಿದ್ದಾರೆ. ಸೊ ಚೈಲ್ಡ್ ಸಿಂಗುಲರ್ ಆಗಿದೆ, ಅದರದ್ದು ಪ್ಲೂರಲ್ ಫಾರ್ಮ್ ಏನಾಗುತ್ತೆ? ಚಿಲ್ಡ್ರನ್ ಆಗುತ್ತೆ. ಬಟ್ ಇವರು ಚೈಲ್ಡ್ಸ್, ಇಟ್ ಈಸ್ ಅ ರಾಂಗ್. ಚೈಲ್ಡಸ್ ಇದು ಕೂಡ ರಾಂಗ್. ಚಿಲ್ಡ್ರನ್ನು ಕರೆಕ್ಟ್. ಚಿಲ್ಡ್ರನ್ಸ್ ಅನ್ನಲ್ಲ, ಏನಂತ ಕರಿತೀವಿ? ಚಿಲ್ಡ್ರನ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸಿಂಗುಲರು ಚೈಲ್ಡ್, ಪ್ಲೂರಲ್ಲು ಚಿಲ್ಡ್ರನ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಪ್ರಿಪೋಸಿಷನ್ ಮೇಲೆ ಮತ್ತೆ ಕೇಳಿದ್ದಾರೆ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ಇನ್ ದ ಟೇಬಲ್, ಆನ್ ದ ಟೇಬಲ್, ಅಟ್, ಬೈ. ನಾನು ಹೇಳಿದೆ ಆನ್ ಯಾವಾಗ ಯೂಸ್ ಮಾಡ್ತೀವಿ? ನಾವು ಯಾವುದಾದ್ರೂ ಒಂದು ವಸ್ತುನ ಇನ್ನೊಂದು ವಸ್ತು ಮೇಲೆ ನಾವು ಇಟ್ಟಿರ್ತೀವಿ. ದ ಪೆನ್ ಈಸ್ ಆನ್ ದ ಟೇಬಲ್ ಅಂದರೆ ಪೆನ್ನು ಎಲ್ಲಿದೆ? ಟೇಬಲ್ ಮೇಲೆ ಇದೆ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್ ಅಂದರೆ ಆನ್ ದ ಟೇಬಲ್. ಆನ್ನ ನಾವು ಮೇಲೆ ಇದೆ, ಬುಕ್ಕು ಟೇಬಲ್ ಮೇಲೆ ಇದೆ ಅನ್ನೋದು ಇದು ಇಂಡಿಕೇಟ್ ಮಾಡುತ್ತೆ. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಬಿ. ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಅ ಕರೆಕ್ಟ್ ಪಂಕ್ಚುವೇಷನ್. ಮೊನ್ನೆ KE 708 FDಯಲ್ಲಿ ಪಂಕ್ಚುವೇಷನ್ ಮಾರ್ಕ್ ಮೇಲೆ ಕ್ವಶನ್ಸ್ ಬಂದೇ 2 or 3 ಕೇಳಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್. ಕ್ವಶನ್ ಮಾರ್ಕ್ ಯಾವಾಗ ಯೂಸ್ ಮಾಡ್ತೀವಿ? ಎಕ್ಸ್ಕ್ಲಾಮೇಟರಿ ಮಾರ್ಕ್ ಆಗಿರ್ಬೋದು, ಕಾಮಾ, ಫುಲ್ ಸ್ಟಾಪ್, ಇವೆಲ್ಲ ಯಾವಾಗ ಯೂಸ್ ಮಾಡ್ತೀವಿ ಅಂತ ನಮಗೆ ಬೇಸಿಕ್ ಸೆನ್ಸು ಗೊತ್ತಿರಬೇಕು. ಸೊ ಇಲ್ಲಿ ಏನು ಕೇಳಿದ್ರೆ ವಾಟ್ ಅ ಬ್ಯೂಟಿಫುಲ್ ಡೇ ಅಂದರೆ ಯಾವ ಟೈಪ್ ಆಫ್ ಸೆಂಟೆನ್ಸ್ ಇದು? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಸೊ ಈ ಸಿಚುವೇಶನ್ನಲ್ಲಿ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಯಾವುದಾದ್ರೂ ಸರ್ಪ್ರೈಸ್ ಆದಾಗ, ಆಶ್ಚರ್ಯ ಆದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸು ಸಿಂಬಲ್ ಏನಂದರೆ ಈ ರೀತಿ ಯೂಸ್ ಮಾಡ್ತೀವಿ, ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತ. ಸೊ ವಾಟ್ ಅ ಬ್ಯೂಟಿಫುಲ್ ಡೇ ಅಂದರೆ ನಾವು ಎಕ್ಸ್ಕ್ಲೈಮ್ಡ್ ಆಗಿ ಹೇಳ್ಬೇಕಾದ್ರೆ ಹೇಳ್ತೀವಿ. ಸೊ ಫಸ್ಟ್ ಆಪ್ಷನ್ ಏನಿದೆ? ವಾಟ್ ಅ ಬ್ಯೂಟಿಫುಲ್ ಡೇ. ಇದು ಕಾಮನ್ ಆಯಿತು, ಯಾವುದೇ ತರಹದ ಇಲ್ಲಿ ಮಾರ್ಕ್ನ ಇವರು ಯೂಸ್ ಮಾಡಿಲ್ಲ, ಇದು ಕೂಡ ಅಲ್ಲ. ಸೆಕೆಂಡ್ ಏನಿದೆ? ವಾಟ್ ಅ ಬ್ಯೂಟಿಫುಲ್ ಡೇ, ಎಕ್ಸ್ಕ್ಲಾಮೇಟರಿ ಮಾರ್ಕ್ ಯೂಸ್ ಮಾಡಿದ್ದಾರೆ. ಥರ್ಡಲ್ಲಿ ಏನಿದೆ? ವಾಟ್ ಅ ಬ್ಯೂಟಿಫುಲ್ ಡೇ, ಬಟ್ ವಾಟ್ ಆದಮೇಲೆ ಇವರು ಕಾಮಾ ಯೂಸ್ ಮಾಡಿದ್ದಾರೆ. ದೇರ್ ಈಸ್ ನೋ ನೆಸೆಸಿಟಿ ಟು ಯೂಸ್ ಅ ಕಾಮಾ ಆಫ್ಟರ್ ಅ ವಾಟ್. ವಾಟ್ ಆದಮೇಲೆ ಇಲ್ಲಿ ಕಾಮಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಆಪ್ಷನ್ ಕೂಡ ತಪ್ಪಾಯಿತು. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಏನಿದೆ? ವಾಟ್ ಅ ಬ್ಯೂಟಿಫುಲ್ ಡೇ ಅಂದರೆ ವಾಟಿಗೆ ಅವರು ಆಶ್ಚರ್ಯವಾಗಿ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ರಾಂಗ್. ಅದೇನು ಮೀನಿಂಗ್ ಬರುತ್ತೆ? ವಾಟ್ ಅ ಬ್ಯೂಟಿಫುಲ್ ಡೇ ಅಂತ ಹೇಳಿದ್ಮೇಲೆ ನಾವು ಎಕ್ಸ್ಕ್ಲಾಮೇಟರಿ ಮಾರ್ಕ್ನ ಇಡಬೇಕು. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ.
ವಾಟ್ ಅ ಬ್ಯೂಟಿಫುಲ್ ಡೇ ಅಂತೇಳಿ ನಾವು ಎಕ್ಸ್ಕ್ಲಾಮೇಟರಿ ಮಾರ್ಕ್ನ ಇಡಬೇಕು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ. ಚೂಸ್ ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಹಿ ಸೆಡ್ ಐ ಆಮ್ ಟಯರ್ಡ್. ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಕೇಳಿದ್ದಾರೆ. ಹಿ ಸೆಡ್ ಐ ಆಮ್ ಟಯರ್ಡ್. ಸೊ ಡೈರೆಕ್ಟ್ ಇಂದ ಇಂಡೈರೆಕ್ಟಿಗೆ ಹೋಗ್ಬೇಕಾದಾಗ ನಾವು ದ್ಯಾಟ್ ಅನ್ನೋ ವರ್ಡ್ನ ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀವಿ. ಹಿ ಸ್ಯಾಡ್ ದ್ಯಾಟ್ ಪ್ರೊನೌನ್ ಚೇಂಜ್ ಆಗುತ್ತೆ. ಐ ಬಿಕಮ್ ಅ ಹಿ. ಹಿ ಸ್ಯಾಡ್ ದ್ಯಾಟ್ ಹಿ ಆಮ್ ಇದ್ದಿದ್ದು ಅಂದರೆ ಪ್ರೆಸೆಂಟ್ ಇದ್ದಿದ್ದು ಅಲ್ಲಿ ಪಾಸ್ಟ್ ಆಗುತ್ತೆ. ಹಿ ಸ್ಯಾಡ್ ದ್ಯಾಟ್ ಹಿ ವಾಸ್ ಟಯರ್ಡ್. ಸೊ ಯಾವ ಆಪ್ಷನ್ನಲ್ಲಿ ಇದೆ? ಈ ಸೆಡ್ ದ್ಯಾಟ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಈ ಸೆಡ್ ದ್ಯಾಟ್ ಹಿ ವಾಸ್ ಟಯರ್ಡ್. ಸೊ ಡೈರೆಕ್ಟು ಪ್ರೆಸೆಂಟಲ್ಲಿದ್ದರೆ ನಾವು ಪಾಸ್ಟಲ್ಲಿ ಇಂಡೈರೆಕ್ಟ್ನ ಮಾಡಬೇಕು. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಏನಿದೆ? ಹಿ ಸೆಡ್ ದಟ್ ಈ ಈಸ್ ಟಯರ್ಡ್ ಅಂದರೆ ಇದು ಕೂಡ ಪ್ರೆಸೆಂಟ್ ಇದೆ, ಇದು ಕೂಡ ಪ್ರೆಸೆಂಟ್ ಇದೆ, ಇದು ರಾಂಗ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಏನಿದೆ? ಈ ಸೆಡ್ ದಟ್ ಹಿ ವಾಸ್ ಟಯರ್ಡ್. ಇಲ್ಲಿ ಪ್ರೆಸೆಂಟ್ ಇದೆ, ಇದು ಪಾಸ್ಟ್, ಇದು ಬರುತ್ತೆ. ಹಿ ಸೇಸ್ ದಟ್ ಹಿ ವಾಸ್ ಟಯರ್ಡ್. ಈ ಸೇಸ್ ಅಂತ ಯೂಸ್ ಮಾಡಿದ್ದಾರೆ. ಇಲ್ಲಿ ಸೆಡ್ ಇದೆ, ನಾವು ಕೂಡ ಸೆಡ್ ಅಂತಾನೆ ಯೂಸ್ ಮಾಡಬೇಕು. ಸೊ ಇವರು ಸೇಸ್ ಯೂಸ್ ಮಾಡಿದ್ದಾರೆ ಪ್ರೆಸೆಂಟ್. ಸೊ ಇಟ್ ಈಸ್ ಅ ರಾಂಗ್. ನೆಕ್ಸ್ಟ್ ಈ ಸೆಡ್ ದಟ್ ಐ ವಾಸ್ ಟಯರ್ಡ್. ಇಲ್ಲಿ ಪ್ರೊನೌನ್ ಚೇಂಜೇ ಆಗಿಲ್ಲ. ಇಲ್ಲಿ ಡೈರೆಕ್ಟ್ ಅಲ್ಲಿ ಯಾವ ರೀತಿ ಐ ಯೂಸ್ ಮಾಡಿದ್ದಾರೆ, ಇಲ್ಲಿ ಕೂಡ ಅದೇ ರೀತಿಯಾಗಿ ಇಂಡೈರೆಕ್ಟ್ ಅಲ್ಲಿ ಐನ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ರಾಂಗ್. ಕರೆಕ್ಟ್ ಏನ್ ಬರುತ್ತೆ? ಹಿ ಸೆಡ್ ದಟ್ ಹಿ ವಾಸ್ ಟಯರ್ಡ್. ಐ ವಾಸ್ ಟಯರ್ಡ್ ಅಲ್ಲ, ಹಿ ವಾಸ್ ಟಯರ್ಡ್ ಅಂತ ಬರಬೇಕು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಕಂಜಂಕ್ಷನ್. ಹಿ ಈಸ್ ಪೂರ್ ಡ್ಯಾಶ್ ಹಾನೆಸ್ಟ್ ಬಟ್ ಸೊ ಬಿಕಾಸ್ ಆಲ್ಸೋ. ಬಿಕಾಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ವೆನ್ ವಿ ಸೇ ಫಾರ್ ಅ ರೀಸನ್. ರೀಸನ್ ಹೇಳಬೇಕಾದ್ರೆ ನಾವು ಈ ಸೋ ಮತ್ತೆ ಬಿಕಾಸ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲೇನಿದೆ? ಹಿ ಈಸ್ ಪೂರ್ ಬಟ್ ಹಾನೆಸ್ಟ್. ಅವನು ಬಡವ ಇದ್ದಾನೆ ಆದರೂ ಕೂಡ ಅವನು ಹಾನೆಸ್ಟ್ ಆಗಿದ್ದಾನೆ ಅಂತ ಹೇಳ್ತೀವಿ. ಬಟ್ ಅಂತಂದ್ರೇನು? ಆದರೂ. ಕರೆಕ್ಟ್ ಆಪ್ಷನ್ ಏನು? ಆಪ್ಷನ್ ಎ ಇಸ್ ದ ಕರೆಕ್ಟ್. ಸೊ ಮತ್ತೆ ಬಿಕಾಸ್ ನಾವು ವೆನ್ ವಿ ಸೇಯಿಂಗ್ ಫಾರ್ ರೀಸನ್ ವಿ ಯೂಸ್ ಅ. ಕಾರಣ ಹೇಳಬೇಕಾದ್ರೆ ನಾವು ಸೊ ಮತ್ತೆ ಬಿಕಾಸ್ನ ಬಳಕೆ ಮಾಡ್ತೀವಿ. ಐಡೆಂಟಿಫೈ ದ ಕೈಂಡ್ ಆಫ್ ಅ ಸೆಂಟೆನ್ಸ್. ಕ್ಲೋಸ್ ದ ಡೋರ್ ಅಂದರೆ ಕೊಟ್ಟಿರೋ ಸೆಂಟೆನ್ಸು ಯಾವ ಟೈಪ್ ಆಫ್ ಸೆಂಟೆನ್ಸ್ ಇದೆ ಅಂತ ಹೇಳಿದ್ದಾರೆ. ಕ್ಲೋಸ್ ದ ಡೋರ್, ಅಸರ್ಟಿವ್, ಇಂಟ್ರಾಗೇಟಿವ್, ಇಂಪರೇಟಿವ್ ಅಂಡ್ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಎಕ್ಸ್ಕ್ಲಾಮೇಟರಿ ಅಂತ ಇದೆ. ಅಸರ್ಟಿವ್ ಅಂತಂದ್ರೇನು? ಸಿಂಪಲ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸು ಎಕ್ಸಾಂಪಲ್ ಯಾವುದು ಅಂತಂದ್ರೆ ಹಿ ಗೋಸ್ ಟು ಸ್ಕೂಲ್ ಅಂತ ಇದೆ. ಅಂದ್ರೆ ಇಲ್ಲಿ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ವಿ ಶುಡ್ ಪುಟ್ ದ ಪುಲಿ ಸ್ಟಾಪ್ ಇಡಬೇಕು. ಅಂದ್ರೆ ಇಟ್ ಈಸ್ ಅ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂತಂದ್ರೆ ಸಿಂಪಲ್ ಆಗಿ ಇರುತ್ತೆ. ಹಿ ಗೋಸ್ ಟು ಸ್ಕೂಲ್. ಸೊ ಈ ರೀತಿ ಇರುತ್ತೆ. ಇಂಟ್ರಾಗೇಟಿವ್ ಅಂತಂದ್ರೆ ವಿ ಯೂಸ್ ಅ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ? ವಾಟ್ ಈಸ್ ಯುವರ್ ನೇಮ್? ಮತ್ತೆ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ವಿ ಪುಟ್ ಕ್ವಶನ್ ಮಾರ್ಕ್. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ WH ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಎಲ್ಲಿ? ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಅಂತಂದ್ರೇನು? ಇಂಪರೇಟಿವ್ ಸೆಂಟೆನ್ಸ್ ಈಸ್ ಅ ಸೆಂಟೆನ್ಸ್ ವಿಚ್ ಈಸ್ ಯೂಸ್ ಟು ರಿಕ್ವೆಸ್ಟಿಂಗ್ ಅಥವಾ ಆರ್ಡರ್ ಮಾಡಬೇಕಾದ್ರೆ ನಾವು ಈ ಇಂಪರೇಟಿವ್ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ. ಪ್ಲೀಸ್ ಗಿವ್ ಮೀ ಅ ಪೆನ್. ಪ್ಲೀಸ್ ಗಿವ್ ಮೀ ಅ ಪೆನ್ ಅಂದರೆ ಇಲ್ಲಿ ಕೂಡ ಕಮೆಂಡ್ ಆಗಿರ್ಬೋದು, ರಿಕ್ವೆಸ್ಟ್, ಇವೆಲ್ಲ ಎಲ್ಲಿ ಬರುತ್ತೆ? ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತಂದ್ರೆ ವಾಟ್ ಅ ಬ್ಯೂಟಿಫುಲ್ ಡ್ರೆಸ್ ಅಂತ ಬರುತ್ತೆ. ಅಂದರೆ ಅಟ್ ದ ಎಂಡ್ ಆಫ್ ಅ ಸೆಂಟೆನ್ಸ್ ವಿ ಯೂಸ್ ಅ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಅರ್ಥ ಆಯ್ತಲ್ವಾ? ಅಸರ್ಟಿವ್ ಅಂತಂದ್ರೆ ಇಟ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್ ಆಗಿರುತ್ತೆ. ಇಂಟ್ರಾಗೇಟಿವ್ ಅಂತಂದ್ರೆ ವಿ ಯೂಸ್ ಅ WH ವರ್ಡ್, ಕ್ವಶನಿಂಗ್ ಫಾರ್ ಅ ಸಮಥಿಂಗ್. ಇಂಪರೇಟಿವ್ ಅಂತಂದ್ರೆ ರಿಕ್ವೆಸ್ಟಿಂಗ್ ಆಗಿರ್ಬೋದು, ಆರ್ಡರ್, ಕಮೆಂಟ್ ಇವೆಲ್ಲ ಬರುತ್ತೆ. ಎಕ್ಸ್ಕ್ಲಾಮೇಟರಿ ಅಂತಂದ್ರೆ ಎಕ್ಸ್ಪ್ರೆಸಿಂಗ್ ಅ ಸರ್ಪ್ರೈಸ್, ವಂಡರ್, ಶಾಕ್
ಇಟ್ ಈಸ್ ಕಾಲ್ಡ್ ಆಸ್ ಅ ಎಕ್ಸ್ಕ್ಲಾಮೇಟರಿ. ಸೊ ಇಲ್ಲಿ ಕ್ಲೋಸ್ ದ ಡೋರ್ ಅಂತ ಅಂದರೆ ಆರ್ಡ್ರ್ ಮಾಡ್ತಿದ್ದಾರೆ, ಕ್ಲೋಸ್ ದ ಡೋರ್. ಆರ್ಡ್ರ್ ಆಗಿರ್ಬೋದು, ರಿಕ್ವೆಸ್ಟ್, ಕಮೆಂಡ್ ಇವೆಲ್ಲ ಎಲ್ಲಿ ಬರುತ್ತೆ ಅಂತಂದರೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ಬರುತ್ತೆ. ಸೊ ಕೊಟ್ಟಿರೋ ಸೆಂಟೆನ್ಸು ಯಾವ ಸೆಂಟೆನ್ಸು ಅಂತಂದರೆ ಇಟ್ ಈಸ್ ಅ ಇಂಪರೇಟಿವ್ ಸೆಂಟೆನ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಇಂಪರೇಟಿವ್ ಸೆಂಟೆನ್ಸ್ ಇಸ್ ಅ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸ್ ದ ಕಮೆಂಡ್, ರಿಕ್ವೆಸ್ಟ್, ಆರ್ಡರ್ ಇವೆಲ್ಲ ನಾವು ಇಂಪರೇಟಿವ್ ಸೆಂಟೆನ್ಸಲ್ಲಿ ನೋಡ್ತೀವಿ. Choose the correct form of a verb. If he dash harder, he would pass. He works, worked, work, had worked ಅಂತ ಇದೆ. ವರ್ಕ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ, ವರ್ಕ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಯಾವ ಫಾರ್ಮ್ ಆಫ್ ವರ್ಬ್ ಬರುತ್ತೆ? ಇಫ್ ಹಿ ವರ್ಕ್ಡ್ ಹಾರ್ಡರ್ ಹಿ ವುಡ್ ಪಾಸ್. ಇಲ್ಲಿ ಯಾವ್ದು ಬರುತ್ತೆ? V2 ಫಾರ್ಮ್ ಆಫ್. ಯಾಕಂದರೆ ಅವನು ಹಾರ್ಡಾಗಿ ವರ್ಕ್ ಮಾಡಿದರೆ he would pass. So correct option ಯಾವುದು? Option B is the correct. Choose the synonym of a word brave. ಬ್ರೇವ್ ಅಂತ ಅಂದ್ರೆ ಏನು? ಕರೇಜಿಯಸ್, ಬೋಲ್ಡ್ ಆಗಿರೋದು ಅಂತ ಬರುತ್ತೆ. ಸೊ ಸಿನಾನಿಮ್ ಅಂತಂದ್ರೆ ಸಮಾನಾರ್ಥಕ ಪದ. ಅವರು ವೀಕ್ ಆಗಿರ್ಬೋದು, ಲೇಜಿ, ಕವರ್ಡ್ ಇವೆಲ್ಲ ಏನು ವಿರುದ್ಧಾರ್ಥಕ ಪದ ಆಗುತ್ತೆ. ಲೇಜಿ, ವೀಕ್ ಇವೆಲ್ಲ. ಸೊ ಬ್ರೇವ್ ಅಂತಂದ್ರೆ ಕರೇಜಿಯಸ್, ಸ್ಟ್ರಾಂಗ್ ಆಗಿರೋದು ಅಂತ ಬರುತ್ತೆ. ಬೋಲ್ಡ್ ಅಂದ್ರೂ ಕೂಡ ಸಿನಾನಿಮ್ ಬರುತ್ತೆ. ಸೊ ಬ್ರೇವಿಗೆ ಸಿನಾನಿಮ್ ಯಾವುದು ಕೊಟ್ಟಿರೋ ಆಪ್ಷನ್ ಅಲ್ಲಿ ಅಂತಂದ್ರೆ ಇಟ್ ಈಸ್ ಅ ಬೋಲ್ಡ್. ಚೂಸ್ ದ ಆಂಟೋನಿಮ್ ಆಫ್ ಅ ವರ್ಡ್ ವಿಕ್ಟರಿ. ಅಂದ್ರೆ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ವಿಕ್ಟರಿ ಅಂತಂದ್ರೆ ಏನು? ಸಕ್ಸಸ್ ಅಂತ ಬರುತ್ತೆ. ಸೊ ಇದಕ್ಕೆ ಸಿನಾನಿಮ್ ವಿನ್ ಅಂತಂದ್ರೆ ಏನು? ಅದು ಕೂಡ ಒಂದು ಟೈಪ್ ಆಫ್ ಸಕ್ಸಸ್, ಅಚೀವ್ಮೆಂಟ್ ಅಂತ ಬರುತ್ತೆ. ಸಕ್ಸಸ್ಸು, ವಿಕ್ಟರಿ. ಸೊ ನೆಕ್ಸ್ಟ್ ಫೇಲ್ಯೂರ್ ಅಂತಂದರೆ ಅದಕ್ಕೆ ಅಪೋಸಿಟ್, ಡಿಫೀಟ್ ಅಂತ ಬರುತ್ತೆ. ಅಚೀವ್ಮೆಂಟ್. ಸೊ ವಿನ್ ಆಗ್ಬೋದು, ಸಕ್ಸಸ್ ಆಗ್ಬೋದು ಅಥವಾ ಅಚೀವ್ಮೆಂಟ್ ಇವೇನಾಗುತ್ತೆ? ಇವು ಮೂರು ಇದಕ್ಕೆ ಸಿನಾನಿಮ್ ಆಗುತ್ತೆ. ಬಟ್ ಇವ್ರು ಏನು ಕೇಳಿದ್ದಾರೆ? ಆಂಟೋನಿಮ್, ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ವಿಕ್ಟರಿ ಅಂತಂದ್ರೆ ಏನು? ಸಕ್ಸಸ್, ವಿನ್. ಇದಕ್ಕೆ ಅಪೋಸಿಟ್ ಫೇಲ್ಯೂರ್ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ವಿಕ್ಟರಿ, ಫೇಲ್ಯೂರ್. ಫಿಲ್ ಇನ್ ದ ಬ್ಲಾಂಕ್. ಶಿ ಹ್ಯಾಸ್ ಬೀನ್ ಲಿವಿಂಗ್ ಇಯರ್ ಡ್ಯಾಶ್ 2010. ಶಿ ಹ್ಯಾಸ್ ಬೀನ್ ಲಿವಿಂಗ್ ಇಯರ್ ಸಿನ್ಸ್, ಫಾರ್, ಫ್ರಮ್, ಬೈ. ಈ ಸಿನ್ಸ್ನ ಯಾವಾಗ ಯೂಸ್ ಮಾಡ್ತೀವಿ? ಫಾರ್ ಸಮ್ ಡ್ಯೂರೇಷನ್, ಇಲ್ಲಿಂದ ಇಲ್ಲಿಗೆ ಅಂತ ಹೇಳಬೇಕಾದಾಗ ನಾವು ಈ ಸಿನ್ಸ್ನ ಬಳಕೆ ಮಾಡ್ತೀವಿ. ಶಿ ಹ್ಯಾಸ್ ಬೀನ್ ಲಿವಿಂಗ್ ಇಯರ್ ಸಿನ್ಸ್ 2010 ಅಂದರೆ ಅಟ್ ಪ್ರೆಸೆಂಟ್ ಕೂಡ ಅವ್ರು ಇಲ್ಲಿ ವಾಸವಾಗ್ತಿದ್ದಾರೆ, ಅವಾಗಿಂದನೂ ಕೂಡ ಅಂತ ಹೇಳಬೇಕಾದಾಗ ನಾವು ಈ ಸಿನ್ಸ್ನ ಇಲ್ಲಿ ಬಳಕೆ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ನ ಇಲ್ಲಿ ಯಾವ ಸೆಂಟೆನ್ಸಲ್ಲಿ ಯೂಸ್ ಮಾಡಿದ್ದಾರೆ? He don't like tea. He doesn't likes tea. He does not like tea. He don't likes tea. ಅಂದರೆ ಡೂ ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡಬೇಕು ಮತ್ತು ಯಾವ ಫಾರ್ಮ್ ಆಫ್ ವರ್ಬ್ ಜೊತೆಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಿರಬೇಕು. ಈ, ಶಿ, ಇಟ್ ಜೊತೆಗೆ ನಾವು ಪ್ರೆಸೆಂಟಲ್ಲಿ ಏನು ಯೂಸ್ ಮಾಡ್ತೀವಿ? ಡಸ್ನ ಯೂಸ್ ಮಾಡ್ತೀವಿ. ಜೊತೆಗೆ V1 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಐ, ವಿ, ಯು, ದೇ ಇದ್ರ ಜೊತೆಗೆ ನಾವು ಡೂನ ಯೂಸ್ ಮಾಡ್ತೀವಿ. ಇದೆಲ್ಲ ಏನು? ಪ್ರೆಸೆಂಟ್ ಟೆನ್ಸ್ ಆಯಿತು. ನೆಕ್ಸ್ಟು ಪಾಸ್ಟಲ್ಲಿ ಎಲ್ಲ ಪ್ರೊನೌನ್ ಜೊತೆಗೆ ನಾವು ಡಿಡ್ನ ಬಳಕೆ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಡಸ್ನ ನಾವು ಈ ಶೀಟ್ ಜೊತೆಗೆ ಅಷ್ಟೇ ಯೂಸ್ ಮಾಡ್ತೀವಿ ಪ್ರೆಸೆಂಟಲ್ಲಿ. ಡೂನ ಪ್ರೆಸೆಂಟಲ್ಲಿ ಐ, ವಿ, ಯು, ದೇ ಈ ಪ್ರೊನೌನ್ ಜೊತೆಗೆ ಅಷ್ಟೇ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಏನಿದ್ದಾರೆ? ಹಿ ಡೋಂಟ್ ಅಂದರೆ ಹೀನ ನಾವು ಡಸ್ ಜೊತೆ ಯೂಸ್ ಮಾಡ್ತೀವಿ, ಬಟ್ ಇವರು ಡೋಂಟ್ ಜೊತೆ ಯೂಸ್ ಮಾಡಿದ್ದಾರೆ. ಇದು ರಾಂಗ್. ಹಿ ಡಸ್ ನಾಟ್ ಲೈಕ್ಸ್ ಟೀ. ಇಲ್ಲಿ ಹೀನ ಡಸ್ ಜೊತೆ ಯೂಸ್ ಮಾಡಿದ್ದಾರೆ, ಬಟ್ ಲೈಕ್ಸ್ ಕರೆಕ್ಟ್ ಇದೆನಾ? ಅದು ನೋ. ಡಸ್ನ ಯೂಸ್ ಮಾಡಿದ್ದಾರೆ ಅಂದರೆ V1 ಫಾರ್ಮ್ ಆಫ್ ವರ್ಬ್ನ ನಾವು ಯೂಸ್ ಮಾಡಬೇಕು. ಲೈಕ್ಸ್ ಆಗಲ್ಲ, ಲೈಕ್ ಆಗುತ್ತೆ. ಇದು ಕೂಡ ರಾಂಗ್.
ಥರ್ಡ್ ಆಪ್ಷನ್ ಏನಿದೆ, ಹಿ ಡಸ್ ನಾಟ್ ಲೈಕ್ ಟೀ. ಅಂದ್ರೆ ಇಲ್ಲಿ ಹಿ ಜೊತೆಗೆ ಕರೆಕ್ಟ್ ಫಾರ್ಮ್ ಆಫ್ ಡಸ್ ನ ಯೂಸ್ ಮಾಡಿದ್ರೆ, ಜೊತೆಗೆ V1 ಫಾರ್ಮ್ ಆಫ್ ವರ್ಬ್ ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಹಿ ಡಸ್ ನಾಟ್ ಲೈಕ್ ಟೀ, ಇಟ್ ಈಸ್ ಅ ಕರೆಕ್ಟ್. ಹಿ ಡೋಂಟ್ ಅಂದ್ರೆ ಹಿ ಜೊತೆಗೆ ನಾವು ಡೋಂಟ್ ಯೂಸೇ ಮಾಡಲ್ಲ, ಇದು ಕೂಡ ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಯಾಕೆ ಅಂತ ರೀಸನ್ ಹೇಳಿದ್ನಲ್ಲ, ಹಿ ಜೊತೆಗೆ ನಾವು ಡಸ್ ನ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಡೂ. ಡೂನ ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ ಅಂತಂದ್ರೆ ಐ, ವಿ, ಯು ಮತ್ತೆ ದೇ ಜೊತೆಗೆ ಯೂಸ್ ಮಾಡ್ತೀವಿ. ಡಸ್ ನ ನಾವು ಈ, ಶಿ, ಇಟ್ ಜೊತೆಗೆ ಯೂಸ್ ಮಾಡ್ತೀವಿ. ಡಸ್ ನ ಯೂಸ್ ಮಾಡಿದಾಗ ವರ್ಬ್ ಫಾರ್ಮ್ ಏನಾಗುತ್ತೆ, V1 ಫಾರ್ಮ್ ಆಫ್ ವರ್ಬ್ ನ ಯೂಸ್ ಮಾಡ್ತೀವಿ. ಲೈಕ್, ನಾಟ್ ಅ ಲೈಕ್ಸ್ ಅಂತ ಯೂಸ್ ಮಾಡಲ್ಲ. ಸೊ ಕರೆಕ್ಟ್ ಸೆಂಟೆನ್ಸ್ ಯಾವುದು ಅಂತಂದ್ರೆ ಇಟ್ ಈಸ್ ಅ ಆಪ್ಷನ್ ಸಿ, ಹಿ ಡಸ್ ನಾಟ್ ಲೈಕ್ ಅ ಟೀ. Choose the correct degree of a comparison. This is the dash building in the city. So ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ 3 ಬರುತ್ತೆ, ಪಾಸಿಟಿವ್, ಕಂಪ್ಯಾರಿಸನ್ ಮತ್ತೆ ಸೂಪರ್ಲೇಟಿವ್ ಅಂತ. ಸೊ ಈ ರೀತಿ ಇದ್ದಾಗ ನಾವು ಪಾಸಿಟಿವ್ ಅಲ್ಲಿ ಬೇಸ್ ಫಾರ್ಮ್ ಆಫ್ ವರ್ಬ್ ನ ಯೂಸ್ ಮಾಡ್ತೀವಿ, ಅಂದ್ರೆ ಟಾಲ್. ಇಲ್ಲಿ ಟಾಲರ್ ಅಂತ ಕಂಪ್ಯಾರೇಟಿವ್ ಅಲ್ಲಿ ಕಂಪೇರ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್ ಅಲ್ಲಿ ಟಾಲೆಸ್ಟ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಸೆಕೆಂಡ್, ಪಾಸಿಟಿವ್, ಕಂಪ್ಯಾರೇಟಿವ್ ಮತ್ತೆ ಸೂಪರ್ಲೇಟಿವ್. ಪಾಸಿಟಿವ್ ಅಲ್ಲಿ ಬೇಸ್ ಫಾರ್ಮ್ ಆಫ್ ಟಾಲ್ ಅಂತ ಅಷ್ಟೇ ಯೂಸ್ ಮಾಡ್ತೀವಿ. ಇಲ್ಲಿ ಕಂಪ್ಯಾರೇಟಿವ್ ಅಲ್ಲಿ ಟಾಲರ್, ದ್ಯಾನ್ ಅನ್ನೋ ವರ್ಡ್ನ ನಾವು ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್ ಅಲ್ಲಿ ಏನು ಯೂಸ್ ಮಾಡ್ತೀವಿ, ದ ಟಾಲೆಸ್ಟ್, ದನ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಪಾಸಿಟಿವ್ ಅಲ್ಲಿ ಬೇಸ್ ಫಾರ್ಮ್ ಆಫ್ ವರ್ಡ್ನ ಅಬ್ಜೆಕ್ಟಿವ್ನ ಯೂಸ್ ಮಾಡ್ತೀವಿ. ಕಂಪ್ಯಾರೇಟಿವ್ ಅಲ್ಲಿ ಟಾಲರ್ ದ್ಯಾನ್ ಅನ್ನೋ ವರ್ಡ್ನ ನಾವು ದ್ಯಾನ್ ಅನ್ನೋ ವರ್ಡ್ನ ಆ್ಯಡ್ ಮಾಡ್ತೀವಿ. ಅದೇ ಸೂಪರ್ಲೇಟಿವ್ ಅಲ್ಲಿ ದನ ಯೂಸ್ ಮಾಡ್ತೀವಿ. ದ ಮೋಸ್ಟ್, ಯಾವಾಗ EST ನ ಆ್ಯಡ್ ಮಾಡೋಕೆ ಬರಲ್ಲ, ನಾವು ಮೋಸ್ಟ್ ಅನ್ನೋ ವರ್ಡ್ನ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ದನ ಕೊಟ್ಟಿದ್ದಾರೆ ಅಂತಂದ್ರೆ ಇಟ್ ಈಸ್ ದ ಸೂಪರ್ಲೇಟಿವ್. ಸೂಪರ್ಲೇಟಿವ್ ಅಲ್ಲಿ ನಾವು ಟಾಲ್ ಏನಾಗುತ್ತೆ, ಟಾಲೆಸ್ಟ್, ಅಂದ್ರೆ ದಿಸ್ ಈಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ಸಿಟಿ. ದ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ಯಾವ್ದಕ್ಕೆ ಹೋಗ್ಬೇಕು, ಇಟ್ ಈಸ್ ಅ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಅಲ್ಲಿ ನಾವು EST ನ ಆ್ಯಡ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಮೋರ್ ಯಾವಾಗ ಆ್ಯಡ್ ಮಾಡ್ತೀವಿ, ER ಮತ್ತೆ ಕಂಪ್ಯಾರೇಟಿವ್ ಅಲ್ಲಿ ER ಆ್ಯಡ್ ಮಾಡಕ್ ಬರಲ್ಲ, ಅವಾಗ ನಾವು ಮೋರ್ನ ಯೂಸ್ ಮಾಡ್ತೀವಿ. ಅಂದ್ರೆ ಬ್ಯೂಟಿಫುಲ್ ಅಂತ ಇದಕ್ಕೆ ಬ್ಯೂಟಿಫುಲ್ಲರ್ ಅಂತ ಬರಲ್ಲ. ಸೊ ಇನ್ ದಟ್ ಸಿಚುವೇಶನ್ ವಿ ಯೂಸ್ ಅ ಮೋರ್. ಶಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಅಂದ್ರೆ ಕಂಪ್ಯಾರೇಟಿವ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ಸೂಪರ್ಲೇಟಿವ್ ಅಲ್ಲಿ ಏನಾಗುತ್ತೆ, ಶಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್. ಬ್ಯೂಟಿಫುಲ್ಗೆ EST ನ ಆ್ಯಡ್ ಮಾಡೋಕೆ ಬರಲ್ಲ. ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ದ ವರ್ಡ್ ಮೋಸ್ಟ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಟಾಲೆಸ್ಟ್ EST ನ ಆ್ಯಡ್ ಮಾಡೋಕೆ ಬರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಆರ್ ನಾಟ್ ಯೂಸಿಂಗ್ ದ ವರ್ಡ್ ಮೋಸ್ಟ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಸಿ. ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ಅ ಇಡಿಯಮ್. ಅ ಬ್ಲೆಸ್ಸಿಂಗ್ಸ್ ಇನ್ ಅ ಡಿಸ್ಗಸ್ ಅಂತ ಇದೆ. ಸೊ ಇದ್ರ ಮೀನಿಂಗ್ ಏನು ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಗುಡ್ ಥಿಂಗ್ ಕಾಣಿಸುತ್ತೆ, ಬರ್ತಾ ಬರ್ತಾ ಅದು ಕೆಟ್ಟದಾಗಿ ಅನ್ಸುತ್ತೆ. ಇಟ್ ಈಸ್ ದ ಮೀನಿಂಗ್ ಆಫ್ ಅ ಇಡಿಯಮ್. ಒಂದು ವಸ್ತು ಆಗಿರ್ಬೋದು, ಒಂದು ವ್ಯಕ್ತಿ ಸ್ಟಾರ್ಟಿಂಗು ಚೆನ್ನಾಗಿದೆ, ಗುಡ್ ಅಂತ ಅನ್ಸುತ್ತೆ, ಬರ್ತಾ ಬರ್ತಾ ಅದು ಬ್ಯಾಡ್ ಆಗಿ ಅನ್ಸುತ್ತೆ. ಇಟ್ ಈಸ್ ದ ಮೀನಿಂಗ್ ಆಫ್ ಅ ಇಡಿಯಮ್. ಅ ಹಿಡನ್ ಪ್ರಾಬ್ಲಮ್, ಅ ಗುಡ್ ಥಿಂಗ್ ದಟ್ ಸೀಮ್ಡ್ ಬ್ಯಾಡ್, ಅ ಬ್ಯಾಡ್ ಥಿಂಗ್, ಅ ವಿಸಿಬಲ್ ಬ್ಲೆಸ್ಸಿಂಗ್. ಸೊ ನಾನು ಏನು ಹೇಳಿದೆ, ಸ್ಟಾರ್ಟಿಂಗ್ ಗುಡ್ ಅನ್ಸುತ್ತೆ, ಆಮೇಲೆ ಅದು ಬ್ಯಾಡ್ ಅನ್ಸುತ್ತೆ ಅಂತ. ಸೊ ಸೆಕೆಂಡ್ ಆಪ್ಷನ್ ಏನಿದೆ, ಅ ಗುಡ್ ಥಿಂಗ್ ದಟ್ ಸೀಮ್ಡ್ ಬ್ಯಾಡ್, ಅಂದ್ರೆ ಒಳ್ಳೆ ಮಾತು ಅಥವಾ ಥಿಂಗು ಕೆಟ್ಟದಾಗಿ ಕಾಣಿಸೋದಕ್ಕೆ ನಾವೇನಂತ ಕರಿತೀವಿ, ಅ ಬ್ಲೆಸ್ಸಿಂಗ್ ಏನ ಡಿಸ್ಗಸ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಬಿ. ಚೂಸ್ ದ ಕರೆಕ್ಟ್ ಟ್ಯಾಗ್. ಕ್ವಶನ್ ಟ್ಯಾಗ್ ಮೇಲೆ ಕೇಳಿದ್ದಾರೆ, ಶಿ ಈಸ್ ಅ ಡಾಕ್ಟರ್. ಕ್ವಶನ್ ಟ್ಯಾಗ್ ಯಾವ ರೀತಿ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಅದೇ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಟ್ಯಾಗ್ನ ಮಾಡಬೇಕು. ಅರ್ಥ ಆಯ್ತಲ್ವಾ? ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಬರುತ್ತೆ, ಅಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ. ಇಲ್ಲಿ ಏನಿದೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ನಮಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರಬೇಕು. ಏನಾಗುತ್ತೆ, ಆಲ್ರೆಡಿ ಅವರು ವರ್ಬ್
ಹೆಲ್ಪಿಂಗ್ ಅವ್ರು ಕೊಟ್ಬಿಟ್ಟಿದ್ದಾರೆ, ಅದನ್ನೇ ಯೂಸ್ ಮಾಡಿ ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಇಸಂಟ್ ಶಿ ಅಟ್ ದ ಎಂಡ್ ಆಫ್ ನಾವು ಕ್ವಶನ್ ಮಾರ್ಕ್ನ ಹಾಕಬೇಕು. ಇಸಂಟ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಎ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ಅವ್ರು ಏನು ಕೊಟ್ಟಿರ್ತಾರೆ ಹೆಲ್ಪಿಂಗ್ ವರ್ಬ್ ಅದನ್ನ ಯೂಸ್ ಮಾಡಿ ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಐಡೆಂಟಿಫೈ ದ ಎರರ್. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂತ ಇದೆ. ಸೊ ಇಲ್ಲಿ ಎರರ್ ಏನಿದೆ? ದ ಎರರ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಈಸ್ ಸಿಂಗುಲರ್ ನೌನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ, ಪ್ಲೇಯರ್ ಅಂತಂದು. ಇಟ್ ಶುಡ್ ಬಿ ಏನಾಗಬೇಕಿತ್ತದು? ಪ್ಲೇಯರ್ಸ್ ಅಂತ ಆಗ್ಬೇಕಿತ್ತದು. ಅಂದ್ರೆ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಇನ್ ದ ಟೀಮ್. ಯಾಕೆ? ಬಿಕಾಸ್ ಒನ್ ಆಫ್ ದ ಇದೆಯಲ್ಲ, ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಸೆಲೆಕ್ಷನ್ ಇಂಡಿಕೇಟ್ಸ್ ಅ ಸೆಲೆಕ್ಷನ್ ಫ್ರಮ್ ಅ ಗ್ರೂಪ್ ಇಂದ ಇದನ್ನ ತಗೊಂಡಿರ್ತೀವಿ. ಸೊ ಇಟ್ ಇಂಡಿಕೇಟ್ಸ್ ಅ ಪ್ಲೂರಲ್, ಮೇಕಿಂಗ್ ದ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಇನ್ ದ ಟೀಮ್, ನಾಟ್ ಅ ಪ್ಲೇಯರ್ ಅಲ್ಲ, ಅದು ಪ್ಲೇಯರ್ಸ್ ಆಗಬೇಕಿತ್ತು. ಸೊ ಎರರ್ ಯಾವ ಪಾರ್ಟ್ ಅಲ್ಲಿ ಇದೆ? ಎರರ್ ಆಪ್ಷನ್ ಸಿ, ಬೆಸ್ಟ್ ಪ್ಲೇಯರ್ ಅಲ್ಲ, ಬೆಸ್ಟ್ ಪ್ಲೇಯರ್ಸ್. ಐಡೆಂಟಿಫೈ ಎರರ್. ಹಿ ಡಿಡ್ ನಾಟ್ ನ್ಯೂ ದ ಆನ್ಸರ್ ಟು ದ ಕ್ವಶನ್. ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ? ಆಪ್ಷನ್ ಏನಿದೆ? ಆಪ್ಷನ್ ಎ ಅಲ್ಲಿ ಟು ದ ಕ್ವಶನ್. ಇಲ್ಲಿ ಏನಾದರೂ ಎರರ್ ಇದೆನಾ ಪ್ರಿಪೋಸಿಷನ್ ಮೇಲೆ? ನೋ, ಇಲ್ಲಿ ಕರೆಕ್ಟ್ ಇದೆ. ದ ಆನ್ಸರ್ ಇದು ಕೂಡ ಕರೆಕ್ಟ್ ಇದೆ. ಡಿಡ್ ನಾಟ್ ನ್ಯೂ ಇಲ್ಲಿ ಎರರ್ ಇದೆನಾ? ಎಸ್. ವೈ? ಬಿಕಾಸ್ ವಿ ಯೂಸ್ V1 ಫಾರ್ಮ್ ಆಫ್ ಅ ವರ್ಬ್ ವಿತ್ ಡಿಡ್ ಜೊತೆಗೆ ನಾವು ಡಿಡ್ ಫಾಲೋಸ್ ಅ V1 ಫಾರ್ಮ್ ಆಫ್ ಅ ವರ್ಬ್. ಏನಾಗಬೇಕಿತ್ತದು? ಹಿ ಡಿಡ್ ನಾಟ್ ನೋ ಆಗಬೇಕಿತ್ತದು. ಇನ್ಸ್ಟೆಡ್ ಆಫ್ ನ್ಯೂ ಅದು ನೋ ಆಗಬೇಕಿತ್ತು. ಅರ್ಥ ಆಯ್ತಲ್ವಾ? ಡಿಡ್ ಯೂಸ್ ಮಾಡಿದ್ದೀವಿ ಅಂತಂದ್ರೆ ಪಾಸ್ಟ್ ಅಲ್ಲಿ ಡಿಡ್ ಜೊತೆಗೆ ನಾವು V1 ಫಾರ್ಮ್ ಆಫ್ ಅ ವರ್ಬ್ನ ನಾವು ಬಳಕೆ ಮಾಡಬೇಕು. ಈ ಡಿಡ್ ನಾಟ್ ನೋ ದ ಆನ್ಸರ್ ಟು ದ ಕ್ವಶನ್. ಯಾಕಂತಂದ್ರೆ ಡಿಡ್ ಫಾಲೋ ದ V1 ಫಾರ್ಮ್ ಆಫ್ ಅ ವರ್ಬ್, ನಾಟ್ ಅ V3 ಫಾರ್ಮ್ ಆಫ್ ಅ ವರ್ಬ್. ಅರ್ಥ ಆಯ್ತಲ್ವಾ? ಎರರ್ ಎಲ್ಲಿದೆ ಅಂತಂದ್ರೆ ಪಾರ್ಟ್ ಸಿ ಅಲ್ಲಿ ಇದೆ, ಅಂತಂದ್ರೆ ಆಪ್ಷನ್ ಸಿ ಅಲ್ಲಿ ಇದೆ. ಯಾಕೆ? ಏನಾಗಬೇಕಿತ್ತದು? ಇನ್ಸ್ಟೆಡ್ ಆಫ್ ನ್ಯೂ ಅದು ಹಿ ಡಿಡ್ ನಾಟ್ ನೋ ಆಗಬೇಕಿತ್ತು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಡಿಡ್ ಫಾಲೋಸ್ ಅ V1, ನಾಟ್ V3. Identify the part that contains a error. Each of the boys were given a prize by the teacher. A prize ಅಂದ್ರೆ ಆಪ್ಷನ್ ಎ ಅಲ್ಲಿ ಏನಾದರೂ ಎರರ್ ಇದೆನಾ? ನೋ. ಬೈ ದ ಟೀಚರ್ ಇಲ್ಲಿ ಪ್ರಿಪೋಸಿಷನ್ ಏನಾದರೂ ಎರರ್ ಇದೆನಾ? ನೋ. ವರ್ ಗಿವನ್ ಇಲ್ಲಿ ಏನಾದರೂ ಎರರ್ ಇದೆನಾ? ಎಸ್. ಏನು ಎರರ್ ಇದೆ? ಇವರು ಪ್ಲೂರಲ್ ವರ್ಬ್ನ ಯೂಸ್ ಮಾಡಿದ್ದಾರೆ, ವರ್. ಬಟ್ ಈಚ್ ಆಫ್ ಅ ಬಾಯ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ಸಿಂಗುಲರ್. ಇದೇನು ಇಂಡಿಕೇಟ್ ಮಾಡುತ್ತೆ? ಸಿಂಗುಲರ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ವರ್ ಬದಲಿ ಏನು ಯೂಸ್ ಮಾಡಬೇಕಿತ್ತು? ವಾಸ್ ಯೂಸ್ ಮಾಡಬೇಕಿತ್ತು. ಈಚ್ ಆಫ್ ಬಾಯ್ಸ್ ವಾಸ್ ಗಿವನ್ ಅ ಪ್ರೈಸ್ ಬೈ ದ ಟೀಚರ್. ಅರ್ಥ ಆಯ್ತಲ್ವಾ? ಈಚ್ ಆಫ್ ಅ ಬಾಯ್ಸ್ ಇಂಡಿಕೇಟ್ಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಸೊ ಸಿಂಗುಲರ್ ಸಬ್ಜೆಕ್ಟ್ ಮ್ಯಾಚಸ್ ವಿತ್ ಅ ಸಿಂಗುಲರ್ ವರ್ಬ್. ಇನ್ಸ್ಟೆಡ್ ಆಫ್ ವರ್ ಏನಾಗಬೇಕಿತ್ತು? ಅದು ವಾಸ್ ಆಗಬೇಕಿತ್ತು. ಈಚ್ ಆಫ್ ದ ಬಾಯ್ಸ್ ವರ್ ಗಿವನ್ ಅ ಪ್ರೈಸ್ ಬೈ ದ ಟೀಚರ್. ಸಿಂಗುಲರ್ ಸಬ್ಜೆಕ್ಟ್ ರಿಕ್ವೈರ್ಸ್ ಅ ಸಿಂಗುಲರ್. ಸೊ ನಾವಿಲ್ಲಿ ಸಿಂಗುಲರ್ ಸಬ್ಜೆಕ್ಟ್ ಇದೆ. ಈಚ್ ಆಫ್ ದ ಬಾಯ್ಸ್ ಇಂಡಿಕೇಟ್ಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಸೊ ಸಿಂಗುಲರ್ ಸಬ್ಜೆಕ್ಟ್ ಫಾಲೋಸ್ ಅ ಸಿಂಗುಲರ್ ವರ್ಬ್. ಅಂದ್ರೆ ನಾವು ಇನ್ಸ್ಟೆಡ್ ಆಫ್ ವರ್ ನಾವು ವಾಸ್ನ ಯೂಸ್ ಮಾಡಬೇಕು. ಸೊ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ? ಈಚ್ ಆಫ್ ಬಾಯ್ಸ್ ವಾಸ್ ಗಿವನ್ ಅ ಪ್ರೈಸ್ ಬೈ ದ ಟೀಚರ್. ಸೊ ಎರರ್ ಯಾವ ಆಪ್ಷನ್ ಅಲ್ಲಿದೆ ಅಂದ್ರೆ ಆಪ್ಷನ್ ಸಿ. ಯಾರು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಟಾಪಿಕ್ ನೋಡಿಲ್ಲ ಅಂದ್ರೆ ಯಾವ ಸಬ್ಜೆಕ್ಟ್ ಜೊತೆಗೆ ಯಾವ ವರ್ಬ್ ಯೂಸ್ ಮಾಡಬೇಕು ಅನ್ನೋದು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕ್ ಕ್ಲಾಸ್ ಇದೆ. ಯು ಕ್ಯಾನ್ ಗೋ ಥ್ರೂ ದಟ್ ಲಿಂಕ್ ಅಂಡ್ ಯು ಕ್ಯಾನ್ ವಾಚ್ ದ ಕ್ಲಾಸಸ್. ಇಲ್ಲಿ PQRS ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಪ್ಯಾರಾಜಂಬಲ್ ಏನಿದೆ? ದೇ ಬಿಗ್ಯಾನ್ ಟು ಯೂಸ್ ಅ ಫೈರ್ ಟು ಕುಕ್ ಫುಡ್ ಅಂಡ್ ಕೀಪ್ ದೆಮ್ಸೆಲ್ಫ್ ವಾರ್ಮ್. Early humans lived in caves and hunted animals for a food. Gradually, they learned to make tools from stones and bones. This helped them survive in harsh
ಕಂಡೀಷನ್ಸ್. ಸೊ ಫಸ್ಟ್ ಯಾವ ಆಪ್ಷನ್ ಬರುತ್ತೆ? ಫಸ್ಟು ಅರ್ಲಿ ಹ್ಯೂಮನ್ಸ್. ಅವಾಗಿನ ಕಾಲದಲ್ಲಿ ಹ್ಯೂಮನ್ಸ್ ಯಾವ ರೀತಿ ಬದುಕ್ತಿದ್ರು ಎಲ್ಲಿ ಅಂತಂದರೆ ಕೇವ್ಸ್ ಮತ್ತು ಹಂಟೆಡ್ ಎನಿಮಲ್ಸ್ ಫಾರ್ ದೇರ್ ಫುಡ್. ಫಸ್ಟ್ ಕ್ಯೂ ಬರುತ್ತೆ. ಫಸ್ಟು ಕ್ಯೂ ಬರುತ್ತೆ. ಕ್ಯೂ ಇರೋ ಆಪ್ಷನ್ ಯಾವುದಿದೆ? ಓನ್ಲಿ ಒನ್ ಇದೆ. ಕ್ಯೂ ಫಾಲೋಸ್ ಅ ಆರ್. ಗ್ರ್ಯಾಜುವಲಿ ದೇ ಲರ್ನ್ ಟು ಮೇಕ್ ಅ ಟೂಲ್ಸ್ ಫ್ರಮ್ ಅ ಸ್ಟೋನ್ಸ್ ಅಂಡ್ ಬೋನ್ಸ್. ಆರ್ ಫಾಲೋಸ್ ಅ ಪಿ. They began to use fire to cook food and keep themselves warm. P follows a S. This helped them survive in a harsh condition. ಸೊ ಫಸ್ಟ್ ಆಪ್ಷನ್ ಅಂದರೆ ಫಸ್ಟ್ ಕ್ಯೂ ಬರುತ್ತೆ. ಕ್ಯೂ ಇರೋ ಆಪ್ಷನ್ ಯಾವುದಿದೆ? ಓನ್ಲಿ ಒನ್ ಇದೆ. ಅದನ್ನೇ ನೀವು ಟಿಕ್ ಹಾಕ್ಬೇಕು. ಫೈಂಡ್ ವಿಚ್ ಟೈಪ್ ಆಫ್ ಅ ಸೆಂಟೆನ್ಸ್. ಶಿ ಫಿನಿಶ್ಡ್ ಹರ್ ಹೋಮ್ ವರ್ಕ್ ಆ್ಯಂಡ್ ವೆಂಟ್ ಟು ಅ ಬೆಡ್. ಟೈಪ್ ಆಫ್ ಸೆಂಟೆನ್ಸು 3 ಬರುತ್ತೆ. ಸಿಂಪಲ್, ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಅಂತ. ಸಿಂಪಲ್ ಸೆಂಟೆನ್ಸ್ ಅಂತಂದ್ರೇನು? ಇಟ್ ಈಸ್ ಅ ಸೆಂಟೆನ್ಸ್ ಸಿಂಪಲ್ ಆಗಿ ಇರುತ್ತೆ, ಯಾವುದೇ ರೀತಿಯಾದ 2 ಸೆಂಟೆನ್ಸ್ ಅಲ್ಲಿ ಮಿಕ್ಸ್ ಆಗಿರಲ್ಲ. ಇಟ್ ಈಸ್ ಕಾಲ್ಡ್ ಆಸ್ ಅ ಸಿಂಪಲ್ ಸೆಂಟೆನ್ಸ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ಅಂತಂದರೆ 2 ಇಂಡಿಪೆಂಡೆಂಟ್ ಕ್ಲಾಸು ಟುಗೆದರ್ ಆಗಿ ಇರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಕಾಂಪೌಂಡ್. ಕಾಂಪ್ಲೆಕ್ಸ್ ಅಂದರೂ ಕೂಡ ಇಲ್ಲಿ ನಾವು ಸಬ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ. ಸೊ ಇಲ್ಲಿ ಶಿ ಫಿನಿಶ್ಡ್ ಅವರ್ ಹೋಮ್ವರ್ಕ್ ಅಂತ ಇದೆ. ಸೊ ಸಿಂಪಲ್ ಸೆಂಟೆನ್ಸಿಗೆ ಯಾವ ರೀತಿ ಇರುತ್ತೆ ಅಂದರೆ ಸಿಂಪಲ್ ಆಗಿ ಇರುತ್ತೆ. ದೇ ಪ್ಲೇಡ್ ಅ ಫುಟ್ಬಾಲ್. ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ದೇ ಪ್ಲೇಡ್ ಫುಟ್ಬಾಲ್. ಅದು ದೇ ಪ್ಲೇಡ್ ಫುಟ್ಬಾಲ್ ಡೈಲಿ. ಅಂದರೆ ಇಲ್ಲಿ ಯಾವುದೇ ರೀತಿಯಾದ 2 ಸೆಂಟೆನ್ಸ್ನ ನಾವಿಲ್ಲಿ ಜಾಯಿನ್ ಮಾಡಿಲ್ಲ. ಇಟ್ ಈಸ್ ಕಾಲ್ಡ್ ಆಸ್ ಅ ಸಿಂಪಲ್ ಸೆಂಟೆನ್ಸ್. ಕಾಂಪೌಂಡ್ ಸೆಂಟೆನ್ಸ್ ಅಂತಂದ್ರೆ ಏನು ಅಂದರೆ ಈ ಫ್ಯಾನ್ ಬೇಸ್ ಅಂತ ಬರುತ್ತೆ ನೋಡಿ. ಫ್ಯಾನ್ ಬಾಯ್ಸ್ ಅಂತ ಬರುತ್ತೆ. ಅಂದರೆ ಎಫ್ ಫಾರ್ ಅಂದರೆ ಕಂಜಂಕ್ಷನ್. ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂತ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಎಟ್, ಎಸ್ ಅಂತಂದರೆ ಸೊ. ಈ ಫ್ಯಾನ್ ಬಾಯ್ಸ್ ಅಂತ ಬರುತ್ತೆ. ಇದನ್ನ ಯೂಸ್ ಮಾಡಿ ನಾವು 2 ಸೆಂಟೆನ್ಸ್ನ ಜಾಯಿನ್ ಮಾಡಿದರೆ ಅದನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಅಂತಂದರೆ ಈ ಕಂಜಂಕ್ಷನ್ ಆಫ್ಟರ್, ಆಲ್ತೋ, ಆ್ಯಸ್, ಬಿಕಾಸ್, ಬಿಫೋರ್, ಈವನ್ ತೋ, ಇಫ್, ಸಿನ್ಸ್, ತೋ, ಅನ್ಲೆಸ್, ಅಂಟಿಲ್, ವೆನ್. ಸೊ ಈ ಸಬ್ಆರ್ಡಿನೇಟಿಂಗ್ ಕಂಜಂಕ್ಷನ್ನ ಯೂಸ್ ಮಾಡಿ ನಾವು 2 ಇಂಡಿಪೆಂಡೆಂಟ್ ಕ್ಲಾಸ್ನ ಬಳಕೆ ಮಾಡಿದರೆ ಅದು ಏನಾಗುತ್ತೆ? ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ವಿ ಯೂಸ್ ದೀಸ್ ಕಂಜಂಕ್ಷನ್ ಬಿಫೋರ್ ಅ ಸೆಂಟೆನ್ಸ್. ಸ್ಟಾರ್ಟಿಂಗಲ್ಲೇ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ವೈಲ್ ಈ ವೇಟೆಡ್ ಅಟ್ ದ ಟ್ರೈನ್ ಸ್ಟೇಷನ್. ವೈಲ್ ಈ ರೀತಿ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದರೆ ಅದೇನಾಗುತ್ತೆ? ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಈ ಫ್ಯಾನ್ ಬಾಯ್ಸ್ ಅಂತಂದರೆ ಫಾರ್ ಆಗಿರ್ಬೋದು, ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ ಈ ರೀತಿ ಕಂಜಂಕ್ಷನ್ನ ಯೂಸ್ ಮಾಡಿ 2 ಸೆಂಟೆನ್ಸ್ನ ಜಾಯಿನ್ ಮಾಡಿದರೆ ಅದು ಕಾಂಪೌಂಡ್ ಆಗುತ್ತೆ. ಸೊ ಇಲ್ಲಿ ಏನು ಕೇಳಿದರೆ, ಶಿ ಫಿನಿಶ್ಡ್ ಹರ್ ಹೋಮ್ ವರ್ಕ್ ಆ್ಯಂಡ್ ವೆಂಟ್ ಟು ದ ಬೆಡ್. ಆ್ಯಂಡ್ ಅಂದರೆ ಆ್ಯಂಡ್ ಅನ್ನೋ ಕಂಜಂಕ್ಷನ್ನ ಯೂಸ್ ಮಾಡಿ 2 ಕ್ಲಾಸ್ನ ಇವರು ಕನೆಕ್ಟ್ ಮಾಡಿದ್ದಾರೆ. ಸೊ ಆ್ಯಂಡ್ ಯೂಸ್ ಮಾಡಿದರೆ ಅದು ಯಾವುದು ಬರುತ್ತೆ? ಕಾಂಪೌಂಡ್ ಸೆಂಟೆನ್ಸ್. ಅರ್ಥ ಆಯ್ತಲ್ವಾ? ಈ ಫ್ಯಾನ್ ಬಾಯ್ಸ್ ಅಂತಂದರೆ ಆ್ಯಂಡ್ ಆಗಿರ್ಬೋದು, ಬಟ್. ಸೊ ಈ ರೀತಿ 2 ಸೆಂಟೆನ್ಸ್ನ ಜಾಯಿನ್ ಮಾಡಿದರೆ ಅದನ್ನ ಕಾಂಪೌಂಡ್ ಅಂತೀವಿ. ಸೊ ಈ ಕಂಜಂಕ್ಷನ್ನ ಜಾಯಿನ್ ಮಾಡಿದರೆ ನಾವು ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಸೆಂಟೆನ್ಸು ಕೆಲವೊಂದು ಬಾರಿ ಅಟ್ ದ ಬಿಗಿನಿಂಗ್ ಆಫ್ ಅ ಸೆಂಟೆನ್ಸ್ ನಾವು ಕಂಜಂಕ್ಷನ್ನ ಬಳಕೆ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಬಿ ಇಸ್ ದ ಕರೆಕ್ಟ್. PQRS. Excessive use of mobile phones affected a mental health. People spend hours scrolling through social media. This leads to anxiety, sleep disorders and poor focus. Technology has become an integral part of our lives. So first ಯಾವ್ದು ಬರುತ್ತೆ? excess of use of mobile phones affected a mental health. No, people spend. ಫಸ್ಟು ಯಾವ್ದು ಬರುತ್ತೆ ಅಂತಂದರೆ ಫಸ್ಟು ಕ್ಯೂ ಬರುತ್ತೆ. ಅಂದರೆ ಫಸ್ಟು ನೌನ್ ಬರಬೇಕು. ನೌನ್ ಅಥವಾ ಪ್ರೊನೌನ್ನ ನಾವು ಯೂಸ್ ಮಾಡಬೇಕು. ಪೀಪಲ್ ಸ್ಪೆಂಡ್ ಅವರ್ಸ್ ಸ್ಕ್ರೋಲಿಂಗ್ ದೇರ್ ಸೋಷಿಯಲ್ ಮೀಡಿಯಾ. ಇವಾಗಿನ ಕಾಲದಲ್ಲಿ ಎಲ್ಲರೂ ಮೊಬೈಲ್ ಮೇಲೇ ಡಿಪೆಂಡ್ ಆಗಿದ್ದಾರೆ. ಅದನ್ನ ಸ್ಕ್ರೋಲ್ ಮಾಡೋದೇ ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ನ ನಾವು ಸ್ಕ್ರೋಲ್ ಮಾಡೋದೇ ಸಾರಿ.
ಸೊ ಕ್ಯೂ ಆದಮೇಲೆ ಕ್ಯೂ ಫಾಲೋಸ್ ಅ. ಈ ರೀತಿ ಮೊಬೈಲ್ ಅತಿಯಾಗಿ ನೋಡ್ತಾ ಇರೋದ್ರಿಂದ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಎಕ್ಸೆಸಿವ್ ಯೂಸ್ ಆಫ್ ಅ ಮೊಬೈಲ್ ಫೋನ್ಸ್ ಅಫೆಕ್ಟ್ಸ್ ಮೆಂಟಲ್ ಹೆಲ್ತ್. ಜಾಸ್ತಿ ಫೋನ್ ಯೂಸ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಸೊ ಕ್ಯೂ ಫಾಲೋಸ್ ಅ ಪಿ. ಸೊ ಈ ರೀತಿ ಆದಾಗ ಏನಾಗುತ್ತೆ, ದಿಸ್ ಲೀಡ್ಸ್ ಟು ಅನ್ಯಾಕ್ಸಿಟಿ, ಸ್ಲೀಪ್ ಡಿಸಾರ್ಡರ್ಸ್ ಅಂಡ್ ಪೂರ್ ಫೋಕಸ್. ಈ ರೀತಿ ಮೊಬೈಲ್ ಫೋನು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಆದಾಗ ಸ್ಲೀಪಿಂಗ್ ಡಿಸಾರ್ಡರ್ಸ್ ಅಂದರೆ ರಾತ್ರಿ ನಿದ್ದೆ ಬರಲ್ಲ, ಪೂರ್ ಫೋಕಸಸ್, ಐ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ವೆರೈಟಿ ಆಫ್ ಡಿಸಾರ್ಡರ್ಸ್ ಬರುತ್ತೆ. ಸೊ ಕ್ಯೂ ಫಾಲೋಸ್ ಅ ಆರ್. ದಿಸ್ ಟೆಕ್ನಾಲಜಿ ಹ್ಯಾಸ್ ಬಿಕಮ್ ಅ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್. ಸೊ ಎಸ್, ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಪ್ಯಾಸೇಜ್ ಕೇಳಿದ್ದಾರೆ. ರೀಡಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಬೆನಿಫಿಷಿಯಲ್ ಹ್ಯಾಬಿಟ್ಸ್ ಅ ಪರ್ಸನ್ ಕ್ಯಾನ್ ಡೆವಲಪ್. ಇಟ್ ಈಸ್ ನಾಟ್ ಓನ್ಲಿ ಇಂಪ್ರೂವ್ಸ್ ಅ ವೊಕ್ಯಾಬ್ಯುಲರಿ ಅಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಟ್ ಆಲ್ಸೋ ಎನ್ಹಾನ್ಸಸ್ ನಾಲೆಜ್ ಅಂಡ್ ಇಮ್ಯಾಜಿನೇಷನ್. People who read regularly tend to think more critically and express their ideas more clearly. In today's digital age, however, reading habits are declining. As the people spend more time on mobile phones and social media, this shift has reduced the attention spans and weakened deep thinking. Therefore, it is important to encourage reading from an early age to ensure intellectual growth and mental well-being. This is a passage. So question ಏನು ಕೇಳಿದ್ದಾರೆ, what is the main benefit of reading mentioned in the passage? ಬೆನಿಫಿಟ್ ಆಫ್ ರೀಡಿಂಗ್ ಇಂದು ಏನು ಅಂತ ಹೇಳಿದ್ದಾರೆ. ರೀಡಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಬೆನಿಫಿಟ್ ಆಫ್ ಅ ಪರ್ಸನ್ ಕ್ಯಾನ್ ಡೆವಲಪ್. ಏನು ಡೆವಲಪ್ ಮಾಡುತ್ತೆ? ವೊಕ್ಯಾಬ್ಯುಲರಿ ಆಯಿತು, ಆ್ಯಂಡ್ ಆಲ್ಸೋ ಎನ್ಹಾನ್ಸಸ್ ಅ ಥಿಂಕ್ ಆ್ಯಂಡ್ ಮೋರ್ ಕ್ರಿಟಿಕಲಿ. ಎಂಟರ್ಟೈನ್ಮೆಂಟ, ಫಿಸಿಕಲ್ ಫಿಟ್ನೆಸ್ ಅಥವಾ ಇಂಪ್ರೂವ್ ಥಿಂಕಿಂಗ್ ಆ್ಯಂಡ್ ನಾಲೆಜ್. ಇಂಪ್ರೂವ್ ನಾಲೆಜ್ ಮತ್ತು ಥಿಂಕ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ರೆಗ್ಯುಲರ್ ರೀಡರ್ಸ್ ಆರ್ ಬೆಟರ್ ಅಟ್. ಪ್ಯಾಸೇಜ್ ಪ್ರಕಾರ ರೆಗ್ಯುಲರ್ ರೀಡರ್ಸು ಏನಾಗಿರ್ತಾರೆ? ಪೀಪಲ್ ಹೂ ರೀಡ್ ರೆಗ್ಯುಲರ್ಲಿ ಥಿಂಕ್ ಟು ಥಿಂಕ್ ಮೋರ್ ಕ್ರಿಟಿಕಲ್ ಆಗಿ ಅವರು ಥಿಂಕ್ ಮಾಡ್ತಾರೆ. ಕ್ರಿಟಿಕಲ್ ಥಿಂಕಿಂಗ್, ನಾಟ್ ಪ್ಲೇಯಿಂಗ್ ಗೇಮ್ಸ್. ಜಾಸ್ತಿ ರೆಗ್ಯುಲರ್ ಓದೋದ್ರಿಂದ ನಮಗೆ ಯೋಚನಾ ಶಕ್ತಿ ಜಾಸ್ತಿ ಆಗುತ್ತೆ. ವಾಟ್ ಹ್ಯಾಸ್ ಕಾಸ್ಡ್ ಅ ಡಿಕ್ಲೈನ್ ಇನ್ ರೀಡಿಂಗ್ ಹ್ಯಾಬಿಟ್ಸ್? ರೀಡಿಂಗ್ ಹ್ಯಾಬಿಟ್ಸು ಕಡಿಮೆ ಆದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಲ್ಯಾಕ್ ಆಫ್ ಬುಕ್ಸ್, ಬ್ಯುಸಿ ಲೈಫ್ ಸ್ಟೈಲ್ಸ್, ಡಿಜಿಟಲ್ ಡಿವೈಸಸ್ ಅಂಡ್ ಸೋಷಿಯಲ್ ಮೀಡಿಯಾ, ಪೂರ್ ಎಜುಕೇಷನ್. ಕಡಿಮೆ ಓದೋಕ್ಕೆ ಕಾರಣ ಏನು ಬುಕ್ಸ್ಗಳ್ನ ಅಂತಂದರೆ, ಈ ಡಿಜಿಟಲ್ ಡಿವೈಸಸ್ ಎಲ್ಲ ಆನ್ಲೈನ್ ಬಂದಿರೋದ್ರಿಂದ, ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ನಾವು ರೀಡಿಂಗ್ ಹ್ಯಾಬಿಟ್ಟು, ನ್ಯೂಸ್ ಪೇಪರ್ ಆಗಿರ್ಬೋದು, ಬುಕ್ಸ್ ಎಲ್ಲ ಕಡಿಮೆ ಆಗಿದೆ. ಸೊ ಇಲ್ಲಿದೆ ನೋಡಿ, ರೀಡಿಂಗ್ ಹ್ಯಾಬಿಟ್ಸ್ ಡಿಕ್ಲೈನಿಂಗ್ as people spend more time on mobile phones and social media. ಆಪ್ಷನ್ ಸಿ. ಫಸ್ಟ್ ನೀವು ಕ್ವಶನ್ ಓದ್ಬಿಟ್ಟು ಪ್ಯಾಸೇಜ್ ಓದ್ಬೋದು, ಅಥವಾ ಪ್ಯಾಸೇಜ್ ಓದ್ಬಿಟ್ಟು ನೀವು ಕ್ವಶನ್ಸ್ನ ನೋಡ್ಕೋಬೋದು. ದ ಪ್ರೇಸ್ ಅಟೆನ್ಷನ್ ಸ್ಪ್ಯಾನ್ಸ್ ರೆಫರ್ಸ್ ಟು. ಅಟೆನ್ಷನ್ ಸ್ಪ್ಯಾನ್ಸ್ ಅಂತ ಇದೆ. ದಿಸ್ ಶಿಫ್ಟ್ ಹ್ಯಾಸ್ ರೆಡ್ಯೂಸ್ ಅಟೆನ್ಷನ್ ಸ್ಪ್ಯಾನ್ಸ್ ಅಂಡ್ ವೀಕೆಂಡ್ ಡೀಪ್ ಥಿಂಕಿಂಗ್. ಅಟೆನ್ಷನ್ ಸ್ಪ್ಯಾನ್ಸ್ ಅಂತಂದ್ರೆ ಏನು? ಎಬಿಲಿಟಿ ಟು ಸ್ಲೀಪ್, ಲೆಂತ್ ಆಫ್ ಟೈಮ್ ಒನ್ ಕ್ಯಾನ್ ಕಾನ್ಸಂಟ್ರೇಟ್, ಫಿಸಿಕಲ್ ಸ್ಟ್ರೆಂತ್, ಮೆಮೊರಿ ಪವರ್. ಅಂತಂದರೆ ಅತಿಯಾಗಿ ನಾವು ಮೊಬೈಲ್ ನೋಡೋದ್ರಿಂದ ನಮ್ಮ ಲೆಂತ್ ಆಫ್ ಟೈಮ್ ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಲೆಂತ್ ಆಫ್ ಅ ಟೈಮ್ ಒನ್ ಕ್ಯಾನ್ ಕಾನ್ಸಂಟ್ರೇಟ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ವಾಟ್ ಡಸ್ ದ ಆಥರ್ ಸಜೆಸ್ಟ್? ಆಥರ್ ಏನು ಸಜೆಸ್ಟ್ ಮಾಡ್ತಾನೆ? ಅವಾಯ್ಡ್ ಟೆಕ್ನಾಲಜಿನ, ರೀಡ್ ಓನ್ಲಿ ಟೆಕ್ಸ್ಟ್ ಬುಕ್, ಎಂಕರೇಜ್ ರೀಡಿಂಗ್ ಫ್ರಮ್ ಅರ್ಲಿ ಏಜ್, ಅಥವಾ ಸ್ಟಾಪ್ ಯೂಸಿಂಗ್ ಸೋಷಿಯಲ್ ಮೀಡಿಯಾನ. ಏನಿದೆ? ದೇರ್ ಫೋರ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಎಂಕರೇಜ್ ರೀಡಿಂಗ್ ಫ್ರಮ್ ದ ಅರ್ಲಿ ಏಜ್. ಆಥರ್ ಏನು ಸಜೆಸ್ಟ್ ಮಾಡ್ತಾನೆ? ಎಂಕರೇಜ್ ರೀಡಿಂಗ್ ಫ್ರಮ್ ಅರ್ಲಿ ಏಜ್, ಅಂದರೆ ಸಣ್ಣವರಿದ್ದಾಗ ಅರ್ಲಿ ಏಜಿಂದಾನೇ ಅವರಿಗೆ ಎಂಕರೇಜ್ ಮಾಡಿ, ಓದೋಕೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾರೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್. This is all about questions on
ಇಂಗ್ಲೀಷ್ ಎಸ್ ಡಿಯಲ್ಲಿ ಪ್ರೀವಿಯಸ್ಸಲ್ಲಿ ಕೇಳಿರುವಂಥ ಕ್ವಶನ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಫಾರ್ ಮೋರ್ ಕಂಟೆಂಟ್ ಅಂಡ್ ವಿಡಿಯೋಸ್. ಥ್ಯಾಂಕ್ ಯು.